ಸೊ ಸಿಸ್ಟಮ್ ಆ್ಯಂಡ್ ಟೈಪ್ ಆಫ್ ಸಿಸ್ಟಮ್. ಸೊ ದೇರ್ಫೋರ್ ಎಲ್ಲ ಆಗಿದೆ. ಸೊ ದೇರ್ಫೋರ್ ಸಿಗ್ನಲ್ಸ್ ಬಗ್ಗೆ ಎಲ್ಲ ನೋಡಾಯಿತು, ಬೇಸಿಕ್ಸ್ ಆಫ್ ಸಿಗ್ನಲ್ಸ್ ನೋಡಾಯಿತು, ಟೈಪ್ ಆಫ್ ಸಿಗ್ನಲ್ಸ್ ನೋಡಾಯಿತು, ಯಾವ ಥರ ಏನೇನು ರಿಲೇಷನ್ಶಿಪ್ ಅಂತ ಬರುತ್ತೆ ಅಂತೆಲ್ಲ ನೋಡಾಯಿತು. ಸೊ ದೇರ್ಫೋರ್ ಈಗ ಉಳ್ಕೊಂಡಿರೋದು ಈ ಚಾಪ್ಟರ್ ಉಳ್ಕೊಂಡಿರೋದು ಇಷ್ಟೇ, ಸಿಸ್ಟಮ್ಸ್ ಆ್ಯಂಡ್ ಟೈಪ್ ಆಫ್ ಸಿಸ್ಟಮ್ಸ್ ಅಂತ. ಸೊ ಇದರಲ್ಲಿ ಒಂದು 5 ಟೈಪ್ಸ್ ಆಫ್ ಸಿಸ್ಟಮ್ಸ್ ಬರುತ್ತೆ. ಸೊ ದೇರ್ಫೋರ್ ಫಸ್ಟ್ ಒಂದು ನೋಡೋದಾದರೆ 5 to 6 ಟೈಪ್ಸ್ ಆಫ್ ಬರುತ್ತೆ. ಸೊ ಒಂದೊಂದಾಗೆ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಯಾವುದಿದೆ, ಸೊ ದೇರ್ಫೋರ್ ಇದು ತುಂಬ ಇಂಪಾರ್ಟೆಂಟು. ಸೊ ದೇರ್ಫೋರ್ ಇಲ್ಲಿ ಈ ಥರ ಇದು ಏನೇನಿದೆ ನೋಡಿ, ಇಲ್ಲಿ ಏನೇನು ಓದೋದಿರುತ್ತೋ ನೆಕ್ಸ್ಟ್ 3 to 4 ಚಾಪ್ಟರ್ಸಲ್ಲಿ ಎಲ್ಲ ಚಾಪ್ಟರ್ಲ್ಲೂ ಕೂಡ ಇದು ಬೇಸಿಕ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮಲ್ಲೂ ಕೇಳ್ತಾರೆ, ಫೋರಿಯರ್ ಸೀರೀಸಲ್ಲೂ ಕೇಳ್ತಾರೆ, LTI ಸಿಸ್ಟಮಲ್ಲಂತೂ ಕೇಳ್ತಾರೆ ವಿಚ್ ಟೈಪ್ ಆಫ್ ಸಿಸ್ಟಮ್ ಇಸ್ ದಿಸ್ ಅಂತ. ಸೊ ದೇರ್ಫೋರ್ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇನ್ ಪಾಯಿಂಟ್ ಆಫ್ ವ್ಯೂ ಇಂಟರ್ನಲ್ಸ್ ಆ್ಯಂಡ್ SEE ಎಕ್ಸಾಮ್ಸ್ ಕೂಡ ಏನಾಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದೇರ್ಫೋರ್ ಅಲ್ಲೂ ಕೂಡ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೋಡೋದಾದರೆ ಫಸ್ಟ್ ಒನ್ ಯಾವುದಿದೆ ಅಂತಂದರೆ, ಸೊ ವಾಟ್ ಈಸ್ ಸಿಸ್ಟಮ್ ಅಂತ ನೋಡ್ತೀನಿ. ಓಕೆನಾ. ಸೊ ಒಂದು ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ಅದಕ್ಕೆ ನಾನು ಒಂದು x(t) ಅಂತ ಒಂದು ಇನ್ಪುಟ್ ಕೊಡ್ತೀನಿ ಆ್ಯಂಡ್ y(t) ಬರುತ್ತೆ. ಓಕೆನಾ. ನಮಗೇನು ಬೇಕು ಇವಾಗ, ಸೊ ದೇರ್ಫೋರ್ x(t) ಕೊಡ್ತಿದ್ದೀನಿ ಅಂತಂದರೆ y(t) ಔಟ್ಪುಟ್ ಬರ್ತದೆ. ಸೊ ಏನಾಗ್ತದೆ, x(t) ಮತ್ತು y(t) ಮಧ್ಯೆ ಒಂದು ರಿಲೇಷನ್ಶಿಪ್ ಇರುತ್ತಾ. ಓಕೆನಾ. ಆ ರಿಲೇಷನ್ಶಿಪ್ನೇ ನಾವೇನು ಮಾಡಬೇಕು, ಅರ್ಥ ಮಾಡ್ಕೋಬೇಕು. ಓಕೆ, ಅದನ್ನೇ ಸಿಸ್ಟಮ್ ಆ್ಯಂಡ್ ಟೈಪ್ ಆಫ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಅದೊಂದು ಸಿಸ್ಟಮ್ ಇರುತ್ತೆ, ಅದಕ್ಕೊಂದು ಇನ್ಪುಟ್ x(t) ಕೊಡ್ತೀನಿ, ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ y(t) ಬರುತ್ತೆ. ಓಕೆನಾ. ಸೊ ಅವ್ರು ಕ್ವಶನ್ ಕೇಳಿದ್ರೆ ಹಿಂಗೆ ಹೇಳ್ತಾರೆ, ನಾನು ಇನ್ಪುಟ್ x(t) ಕೊಡ್ತಿದ್ದೀನಿ, ಔಟ್ಪುಟ್ y(t) ಇದೆ. ಸೊ ಇದ್ರ ಮಧ್ಯೆ ರಿಲೇಷನ್ಶಿಪ್ ಒಂದಿರುತ್ತೆ. ಸೊ ಯಾವ ಟೈಪ್ ಆಫ್ ಸಿಸ್ಟಮ್ ಇದು ಅಂತ ಕೇಳ್ತಾರೆ. ಓಕೆನಾ. ಓಕೆ. ಸೊ ಫಸ್ಟ್ ಒನ್ ಮೆಮೊರಿಲೆಸ್ ಆ್ಯಂಡ್ ಮೆಮೊರಿ ಸಿಸ್ಟಮ್ ಅಂತ. ಮೆಮೊರಿಲೆಸ್ ಅಂತಂದರೆ ಯಾವುದು, ಸ್ಟ್ಯಾಟಿಕ್ ಸಿಸ್ಟಮ್. ಆ್ಯಂಡ್ ಮೆಮೊರಿ ಸಿಸ್ಟಮ್ ಅಂದರೆ, ಮೆಮೊರಿ ಅಂದರೆ ಡೈನಮಿಕ್ ಸಿಸ್ಟಮ್ ಅಂತ. ಸೊ ಓಕೆನಾ. ಓಕೆ. ಸೊ ಏನಿದೆ ಅಂತಂದರೆ ವಾಟ್, ಸೊ ಮೆಮೊರಿಲೆಸ್ ಅಂತ ನೋಡಿ. ಸೊ ಡೆಫಿನೇಷನ್ ನೋಡೋಣ. ಸೊ ಇಫ್ present output of the system depends only on present input of the system. Present output of the system depends only on present input of the system. ಇದನ್ನು ಏನಂತ ಕರೀತಾರೆ, ದಿಸ್ ಇಸ್ ಕಾಲ್ಡ್ ಮೆಮೊರಿಲೆಸ್ ಆರ್ ಸ್ಟ್ಯಾಟಿಕ್ ಸಿಸ್ಟಮ್ ಅಂತ ಕರೀತಾರೆ. ಓಕೆನಾ. ಓಕೆ. ದೆನ್ ವಾಟ್ ಅಬೌಟ್, ಸೊ ಡೈನಮಿಕ್ ಅಂತಂದ್ರೆ, ಇಫ್ present output of the system, similar present output of the system. So what's ಮೇಲೆ ಕಾನ್ಸಂಟ್ರೇಟ್, ಇಲ್ಲಿ ಓನ್ಲಿ ಆನ್ ಅಂತ ಇದೆ, ಡಿಪೆಂಡ್ಸ್ ಆನ್ ಫಾಸ್ಟ್ ಇನ್ಪುಟ್ ಆಫ್ ದ ಸಿಸ್ಟಮ್. ಸೊ ಏನಾಗುತ್ತೆ ಇದು, ಸೊ ದಿಸ್ ವಿಲ್ ಬಿ ಮೆಮೊರಿ ಆರ್ ಡೈನಾಮಿಕ್ ಸಿಸ್ಟಮ್ ಅಂತ ಆಗುತ್ತೆ. ಓಕೆನಾ. ಓಕೆ. ಸೊ ಇದು ಸ್ಟೆಪ್ಸ್ ಇರುತ್ತೆ. ಸೊ ದೇರ್ಫೋರ್ ಹೆಂಗೆ ಫೈಂಡ್ ಮಾಡೋದು, ಸೊ ದೇರ್ಫೋರ್ ಅರ್ಥ ಇದ್ದರು ನನಗೆ, ಯಾವುದೇನಂತ ನನಗೆ ಅರ್ಥ ಆಯಿತು. ಸೊ ದೇರ್ಫೋರ್ ಮೆಮೊರಿ ಅಥವಾ ಡೈನಾಮಿಕ್ ಸಿಸ್ಟಮ್ ಅಂದರೆ ಏನು ಅಂತ ಅರ್ಥ ಆಯಿತು. ಸೊ ದೇರ್ಫೋರ್ ನನಗೆ ಮೆಮೊರಿಲೆಸ್ ಮತ್ತು ಸ್ಟ್ಯಾಟಿಕ್ ಸಿಸ್ಟಮ್ ಏನು ಅಂತ ಅರ್ಥ ಆಯಿತು ನನಗೆ. ಸೊ ಇವಾಗ ಹೆಂಗೂರು ಫೈಂಡ್ ಮಾಡೋದು ಅಂತ ಅಲ್ವಾ. ಸೊ ಹೇಗೆ ಫೈಂಡ್ ಮಾಡೋದು ಅಂತಂದರೆ, ಮೆಥಡ್ ಟು ಫೈಂಡ್. ಹೇಗೆ ಫೈಂಡ್ ಮಾಡೋದು, ಸ್ಟೆಪ್ 1,
ಸೊ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಏನು ಮಾಡಬೇಕು, ಇನ್ ದ ರಿಲೇಷನ್ಶಿಪ್ ಇರುತ್ತಲ್ಲ. ಸೊ ದೇರ್ಫೋರ್ ಇನ್ ದ ರಿಲೇಷನ್ಶಿಪ್ ಫಸ್ಟ್ ಏನು ಮಾಡಬೇಕು, ಫೈಂಡ್ ದ ಔಟ್ಪುಟ್ ಎಟ್ t is equal to 0, 1, -1, 2, -2 ಈ ಥರ ನಮಗೆ ಎಷ್ಟು ಬೇಕಷ್ಟು ಫೈಂಡ್ ಮಾಡ್ಕೊಂಡು ಹೋಗ್ತೀವಿ. ಇದೇನಿದೆ ಸ್ಟೆಪ್ 1. ಸೊ ಸ್ಟೆಪ್ 2 ಏನು ಹೇಳುತ್ತೆ ಅಂತಂದರೆ, ಸೊ for all the output depend only on present input ಆದರೆ, ಸೊ ದಟ್ ಈಸ್ ಏನು ಸ್ಟ್ಯಾಟಿಕ್, ಎಲ್ಸ್ ಡೈನಮಿಕ್. ಓಕೆನಾ. ಸೊ ಅರ್ಥ ಆಗಿಲ್ಲ ಅಂತಂದರೆ ಲೆಟ್ ಸಾಲ್ವ್ ಬೈ ಕ್ವಶನ್ ನೋಡ್ಕೊಂಡು ಏನು ಮಾಡೋಣ ತಗೊಂಡು. ಸೊ ದೇರ್ಫೋರ್ ಲೆಟ್ ಕ್ವಶನ್ ಇದೆ, ಏನಿದೆ, ಸೊ ದೇರ್ಫೋರ್ y of t is equal to x of t square ಅಂತ ಒಂದು ಕ್ವಶನ್ ಇದೆ. ಸೊ ನಾನು ಹೇಳಿದೆ ಫಸ್ಟ್ ಏನು ಮಾಡಬೇಕು, t is equal to 0, t is equal to 1, t is equal to -1, +2, -2 ಹಾಕಿ ವ್ಯಾಲ್ಯೂ ನೋಡಬೇಕು. ಸೊ ದೇರ್ಫೋರ್ ಏನು ಮಾಡೋಣ, y of 0 is equal to x of 0 ಪ್ರೆಸೆಂಟ್ ಮೇಲೆ ಡಿಪೆಂಡ್ ಆಗ್ತಿದೆ ಅಂತಂದರೆ 0 ವ್ಯಾಲ್ಯೂ 0 ಮೇಲೆ ಡಿಪೆಂಡ್ ಆಗ್ತಿದೆ. ನೆಕ್ಸ್ಟ್ y of 1 ನೋಡಿದರೆ x of 1 ಮೇಲೆ ಡಿಪೆಂಡ್ ಆಗ್ತಿದೆ ಅಂತಂದರೆ ಅಲೋಕೇಶನ್ 1 ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ನೆಕ್ಸ್ಟ್ y of -1 ನೋಡಿದರೆ ಅದು x of 1 ಮೇಲೆ ಅಂತಂದರೆ ಏನಾಗ್ತಿದೆ, y of 1 ಅನ್ನೋದು ಪ್ರೆಸೆಂಟಲ್ಲಿ ಇತ್ತು ಅಂತಂದರೆ x of 1 ಅನ್ನೋದು ಫ್ಯೂಚರ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಪ್ರೆಸೆಂಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಸೊ ಇಲ್ಲಿ ಸಣ್ಣ ಕರೆಕ್ಷನ್ ಮಾಡ್ಕೊಳ್ಳೋಣ. ಇಟ್ ಡಿಪೆಂಡ್ಸ್ ಆನ್ ಪಾಸ್ಟ್ ಇನ್ಪುಟ್ ಅಲ್ಲ, ಏನು present output of the system does not depend on present input of the system. Okay na, so present output of the system does not depend on present input of the system. Okay na, so therefore ee tara. ಸೊ ನೆಕ್ಸ್ಟ್ x of 1. ಸೊ ದೇರ್ಫೋರ್ y of 2 ಕೊಟ್ಟರೆ ಏನು ಬರ್ತಿದೆ, y of 2 ಕೊಟ್ಟರೆ x of 4 ಬರ್ತಿದೆ. ಸೊ ಬೇರೆದ್ರ ಮೇಲೆ ಡಿಪೆಂಡ್ ಆಗ್ತಿದೆ ಇದು. ನೆಕ್ಸ್ಟ್ y of -2ಗೆ ಏನು ಬರ್ತಿದೆ, y of -2ಗೆ x of 4 ಬರ್ತಿದೆ ಮತ್ತೆ. ಓಕೆನಾ. ಸೊ ದೇರ್ಫೋರ್ ಇದನ್ನ ಏನು ಹೇಳ್ಬೋದು, ದಿಸ್ ಈಸ್ ಡೈನಮಿಕ್ ಸಿಸ್ಟಮ್ ಅಂತ ಹೇಳ್ಬೋದು. ಓಕೆನಾ. So next question ನೋಡೋಣ. ಸೊ y of t is equal to x of t whole square. ಸೊ ಫಸ್ಟ್ ಅದೇ ಸೇಮ್ y of 0 is equal to ಏನು ಬರುತ್ತೆ, x of 0 whole square. y of 1 ಕೊಟ್ಟರೆ ಏನು ಬರುತ್ತೆ, x of 1 whole square. y of 2 ಕೊಟ್ಟರೆ ಏನು ಬರುತ್ತೆ, x of 2 whole square. ಇಲ್ಲ ಗುರು ನಾವು ನೆಗೆಟಿವ್ ಅಲ್ಲಿ ತೊಗೊಂಡು ತೋರಿಸು. ಸೊ ದೇರ್ಫೋರ್ y of -1 ಕೊಟ್ಟರೆ ಏನು ಬರುತ್ತೆ, x of -1 whole square. ಓಕೆನಾ. ಸೊ present output depends only on present input. ಓಕೆನಾ. ಅದೇನು ಇನ್ಪುಟ್ ಕೊಡ್ತೀವಿ ಅದ್ರ ಮೇಲೆ ಮಾತ್ರ ಔಟ್ಪುಟ್ ಡಿಪೆಂಡ್ ಆಗ್ತಿರೋದ್ರಿಂದ ಸೊ ಇಟ್ ಈಸ್ ಅ ಸ್ಟ್ಯಾಟಿಕ್ ಸಿಸ್ಟಮ್. ಓಕೆನಾ. ನೆಕ್ಸ್ಟ್ ಸೊ ನೆಕ್ಸ್ಟು ಒಂದು ಇಂಟಿಗ್ರೇಷನ್ ಒಂದು ಲಾಸ್ಟ್ ಅಂತ ಇಲ್ಲೇ ಬರಿಬೋದು ಅಂತ. ಏನಿದೆ, ಸೊ ದೇರ್ಫೋರ್ ಒಂದು ಕ್ವಶನ್ ಏನಿದೆ. ಸೊ ದೇರ್ಫೋರ್ y of t is equal to integration of -∞ to t ಏನಿದೆ x of tau d tau ಇದೆ. ಸೊ ದೇರ್ಫೋರ್ ಇಲ್ಲಿ ನೋಡ್ಬೋದು ನಾವು ಲೆಟ್ ಎಟ್ t is equal to 0 ಮಾಡೋಣ. ಎಟ್ t is equal to 0 ಮಾಡಿದರೆ ಸೊ ದೇರ್ಫೋರ್ y of 0 is equal to integration of -∞ to 0 x of tau d tau. ಏನಾಗ್ತಿದೆ, 0 ಮೇಲೆ ಮಾತ್ರ ನಾನು ಸಬ್ಸ್ಟಿಟ್ಯೂಟ್ ಮಾಡಲ್ಲ, ನಾನೇನು ಮಾಡ್ತೀನಿ -∞ ಕೂಡ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಪಾಸ್ಟ್ ವ್ಯಾಲ್ಯೂಸ್ ಮೇಲೆ ಡಿಪೆಂಡ್ ಆಗ್ತಿರುತ್ತೆ. ಸೊ ಇಟ್ ಈಸ್
ಸೊ ಇಟ್ ಈಸ್ ಅ ಡೈನಮಿಕ್ ಸಿಸ್ಟಮ್. ಓಕೆನಾ? ಓಕೆ. ಸೊ ಇವಾಗ ಇದೇ ಥರ ನೋಡ್ತಾ ಹೋಗ್ಬೇಕು. ಸೊ ಇನ್ ಕೇಸ್ y of t is equal to x of t plus, ಓಕೆನಾ ಬ್ರೋ? ಇವಾಗ ಏನು ಮಾಡ್ತೀಯಾ? ಸೊ ದೇರ್ಫೋರ್ y of 0 is equal to x of 0 plus sin of 0 plus 4. ಏನಾಗ್ತಿದೆ? ಪ್ರೆಸೆಂಟ್ ಅನ್ನೋದು ಪ್ರೆಸೆಂಟ್ ಮೇಲೆ ಡಿಪೆಂಡ್, ಪ್ರೆಸೆಂಟ್ ಇನ್ಪುಟ್ ಮೇಲೆ. ಸೊ ದೇರ್ಫೋರ್ sin of t plus 4 is not a ಇನ್ಪುಟ್, ಇದೊಂದು ಕಾನ್ಸ್ಟೆಂಟ್ ಅಷ್ಟೇ. ಸೊ ದೇರ್ಫೋರ್ ಇದೇನು, ಇದು ಇನ್ಪುಟ್ ಅಲ್ಲ, ಇಟ್ ಈಸ್ ಜಸ್ಟ್ ಅ ಟೈಮ್ ಡಿಪೆಂಡೆಂಟ್ ಟರ್ಮ್ ಅಷ್ಟೇ. ನಮಗೆ ಇನ್ಪುಟ್ ಯಾವುದು? ನಮ್ಮ ಇನ್ಪುಟ್ x of t ಅಷ್ಟೇ. ಸೊ ದೇರ್ಫೋರ್ y of 1 is equal to ಏನಾಗುತ್ತೆ? x of n plus sin of 5 ಆಗುತ್ತೆ. y2 is equal to x of 2. ಸೊ ಏನಾಗ್ತದೆ? ಸೊ ದೇರ್ಫೋರ್ ಪ್ರೆಸೆಂಟ್ is equal to ಪ್ರೆಸೆಂಟ್ ಆಗ್ತದೆ. ಸೊ ದೇರ್ಫೋರ್ ಇಟ್ ಈಸ್ ಅ ಸ್ಟ್ಯಾಟಿಕ್ ಸಿಸ್ಟಮ್ ಅಂತ. ಓಕೆನಾ? ಓಕೆ. ಸೊ ಇಲ್ಲಿ ನೋಟ್ ಮಾಡ್ಕೊಳ್ಳೋ ವಿಷಯ ಏನಂತಂದರೆ, ಸೊ ನೋಟ್ ಏನು ಮಾಡ್ಬೇಕಂತಂದರೆ, so differentiation is always differentiation and integration is dynamic always. So integration ಅಥವಾ ಏನಾದರೂ ಬಂತಾದ್ರೆ that will be dynamic always. So therefore ಏನಾಯಿತು? ಇದು ಕಂಪ್ಲೀಟ್ ಆಯಿತು. ಸೊ therefore ಮೆಮೊರಿ ಆ್ಯಂಡ್ ಮೆಮೊರಿಲೆಸ್ ಕಂಪ್ಲೀಟ್ ಆಯಿತು. ಸೊ ಏನೇನು ಬಿಡ್ಕೋಬೇಕು? ಜಸ್ಟ್ ಪ್ರೆಸೆಂಟ್ ಔಟ್ಪುಟ್ ಪ್ರೆಸೆಂಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗ್ತಿಲ್ಲ ಮಾತ್ರ. ದಟ್ ವಿಲ್ ಬಿ ಸ್ಟ್ಯಾಟಿಕ್ or else it will be dynamic. So therefore second one ಏನಿದೆ? causal and non causal system ಅಂತ. causal and non causal ಅಂತ. ಸೊ ಡೆಫಿನೇಷನ್ ಏನಿದೆ ಅಂತಂದರೆ, ಡೆಫಿನೇಷನ್ ಇದೆ, if the present output, so if ಬಡಲೆ, so the present output should not depend on future input. Okay na? Okay. It does not depend on future input. So therefore future and present inputs ಅಂತಂದ್ರೆ, so therefore ಸೊ ಲಾಸ್ಟ್ ಪೇಜಲ್ಲಿ ಹೇಳ್ಬಿಡ್ತೀನಿ, ಫೋಟೋಸ್ ಆಫ್ ಫ್ಯೂಚರ್ ಆ್ಯಂಡ್ ಪ್ರೆಸೆಂಟ್ ಇನ್ಪುಟ್ಸ್ ಅಂತ. ಸೊ x of t plus 4, x of t minus 4. ಸೊ x of t plus 4 ಅಂತಂದ್ರೇನು? ಸೊ ಎಕ್ಸಿಗೆ ನಾನು ಏನು ಮಾಡ್ತೀನಿ? ಟಿಗೆ ವ್ಯಾಲ್ಯೂ 0 ಕೊಡ್ಸು, y of t is equal to x of t ಕೊಡ್ತೀನಿ, y of t x ಇದು ಕೊಡ್ತೀನಿ. ಸೊ therefore ನಾನು y of 0ಗೆ ಟಿ ಜಾಗದಲ್ಲಿ 0 ಹಾಕಿದ್ರೆ y of 0 is equal to ಏನು ಬರ್ತದೆ? x of 4 ಬರ್ತಿದೆ ಅಲ್ವಾ? ಅಂತಂದ್ರೆ ಏನಾಗ್ತದೆ? ಫ್ಯೂಚರ್ ಮೇಲೆ ಡಿಪೆಂಡ್ ಆಗ್ತದೆ. 0 ಆದಮೇಲೆ ತಾನೇ 4 ಬರೋದಿಲ್ಲ. ಸೊ therefore ಫ್ಯೂಚರ್ ಮೇಲೆ ಡಿಪೆಂಡ್ ಆಗ್ತದೆ. ಇದಕ್ಕೂ ಟೈಮ್ ಶಿಫ್ಟಿಂಗು ಏನೂ ಸಂಬಂಧ ಇಲ್ಲ. ಓಕೆನಾ? ಇದು ಸಿಸ್ಟಮ್, ಅದು ಇಟ್ ಇಸ್ ಸಿಗ್ನಲ್. ಇದನ್ನು ನಾವೇನು ಮಾಡಬೇಕು? ಟೈಮ್ ಶಿಫ್ಟಿಂಗಿಗೆ ಕಂಪೇರ್ ಮಾಡೋದೇನು ಬೇಡ. y of t is equal to x of t minus 4 ಅಂದರೆ x of minus 4. ಸೊ 0 ಬರ್ತಿದೆ. ಸೊ ಫಾರ್ 0 ಇಲ್ಲಿದೆ, ನಮಗೆ ಏನಾಗ್ತಿದೆ? -4 ಇಲ್ಲಿ ಬರ್ತದೆ. ಸೊ ದಿಸ್ ವಿಲ್ ಬಿ ಪಾಸ್ಟ್ ಇನ್ಪುಟ್, ದಿಸ್ ವಿಲ್ ಬಿ ಫ್ಯೂಚರ್ ಇನ್ಪುಟ್. ಓಕೆನಾ? ಸೊ therefore ಅದು ಇಷ್ಟೊಂದು ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಸೊ the present output should not depend on future input, ಅಷ್ಟೇ. So it can depend on present input and past input. Then the system is said to be ಏನಾಗುತ್ತೆ? It is causal system. ನೆಕ್ಸ್ಟ್ ಏನಿದೆ? ಸೊ therefore 3 ಟೈಪ್ಸ್ ಬರುತ್ತೆ. ಸೊ ನೆಕ್ಸ್ಟ್ the present output should depend only on future input. The present
the present output should depend only on future input. ಇದೇನಾಗುತ್ತೆ, this is anti-causal system. Next, the present output. So if the both the condition fail, ಎರಡು condition fail ಆದ್ರೆ ಏನಾಗುತ್ತೆ, if the both the condition fail ಆಯಿತು ಅಂತಂದ್ರೆ ಸಿಸ್ಟಮ್ ಇಸ್ ನಾನ್ ಕಾಸಲ್ ಸಿಸ್ಟಮ್. ಓಕೆನಾ? ಓಕೆ. ಸೊ ಹಿಂಟ್ ಹೇಳಿದ, ಸೊ ದಿಸ್ ಡಸ್ ನಾಟ್ ಡಿಪೆಂಡ್ ಆನ್ ಫ್ಯೂಚರ್ ಇನ್ಪುಟ್. ಇಟ್ ಕ್ಯಾನ್ ಡಿಪೆಂಡ್ ಆನ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಇನ್ಪುಟ್. ಸೊ ಇಟ್ ಶುಡ್ ಡಿಪೆಂಡ್ ಓನ್ಲಿ ಆನ್, ಅಂದರೆ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಅಷ್ಟೇ ಆಗಬೇಕು, ಇದು ಫ್ಯೂಚರ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗಬೇಕು. ಸೊ ನಾವು ನಾನ್ ಕಾಸಲ್ ಆಗಿರ್ಬೇಕಂತಂದರೆ ಏನಾಗಿರಬೇಕು, ಇದು ಫ್ಯೂಚರ್ ಮೇಲೂ ಡಿಪೆಂಡ್ ಆಗ್ತಿದೆ ಆ್ಯಂಡ್ ಪಾಸ್ಟ್ ಮೇಲೂ ಡಿಪೆಂಡ್ ಆಗ್ತಿದೆ ಅಂತಂದರೆ ನಾನ್ ಕಾಸಲ್ಲು, ಅಥವಾ ಹಿಂಗೆ ಫ್ಯೂಚರ್ ಮೇಲೂ ಡಿಪೆಂಡ್ ಆಗಿ ಪಾಸ್ಟ್ ಮೇಲೂ ಡಿಪೆಂಡ್ ಆಗ್ತಿದೆ, ಪ್ರೆಸೆಂಟ್ ಮೇಲೂ ಡಿಪೆಂಡ್ ಆಗೋದು, ದಟ್ ಈಸ್ ನಾನ್ ಕಾಸಲ್ ಸಿಸ್ಟಮ್. ಸೊ ನಾವು ಇದಕ್ಕೇನು ಪರ್ಟಿಕ್ಯುಲರ್ ಕಂಡೀಷನ್ ಇಟ್ಕೊಳ್ಳೋದು ಬೇಡವಾ, ಮೇಲ್ಗಡೆ ಇರೋ ಎರಡು ಕಂಡೀಷನ್ ಫೇಲ್ ಆಯಿತು ಅಂದರೆ ದಟ್ ಈಸ್ ನಾನ್ ಕಾಸಲ್. ಓಕೆನಾ? ಓಕೆ. ಸೊ ದೇರ್ಫೋರ್ ಇದ್ರ ಮೇಲೆ ಸ್ಟೆಪ್ಸ್ ಏನು, ಸೇಮ್ ಸ್ಟೆಪ್ಸ್ ಏನು, ಮೆಥಡ್ ಟು ಫೈಂಡ್ ಏನು ಹೇಳಿದ್ದೆ. ಸೊ ದೇರ್ಫೋರ್ ಫಸ್ಟ್ ಒನ್, ಫೈಂಡ್ ದ ಔಟ್ಪುಟ್ ಎಟ್ t is equal to 0 plus or minus 1 plus or minus 2 so on. Second, see the output. Okay na, see the output ಯಾವ ಥರ ಇದೆ ಅಂತ. ಸೊ ದೇರ್ಫೋರ್ ಪ್ರೆಸೆಂಟ್ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದರೆ ಇಟ್ ವಿಲ್ ಬಿ ಓನ್ಲಿ ಪ್ರೆಸೆಂಟ್ ಮೇಲೆ ಡಿಪೆಂಡ್ ಆಗಿತ್ತು ಅಂತಂದರೆ ಇಟ್ ಈಸ್ ಆ್ಯಂಟಿ ಕಾಸಲ್, ಅಥವಾ ಪ್ರೆಸೆಂಟ್ ಮೇಲೆ ಡಿಪೆಂಡ್, ಸೊ ಫ್ಯೂಚರ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತಂದರೆ ಇಟ್ ವಿಲ್ ಬಿ causal system. ಸೊ ನ್ಯೂಮರಿಕಲ್ಸ್ ನೋಡೋದಾದ್ರೆ, ಸೊ ವಾಟ್ ವಿಲ್ ಬಿ ಕ್ವಶನ್ ಏನಿರುತ್ತೆ ಅಂತಂದರೆ, ಸೊ ಕ್ವಶನ್ ಯಾವ ಥರ ಕೇಳ್ತಾರೆ, y of t is equal to x of minus 5t plus 4 plus x of t plus 2x ಏನು ಕೇಳ್ತಿದ್ದಾರೆ, 3t ಕೇಳ್ತಿದ್ದಾರೆ. ಫಸ್ಟ್ ನಾನು ಹೇಳಿದೆ, ಫಸ್ಟ್ y of 0 ಫೈಂಡ್ ಮಾಡು. y of 0 is equal to ಏನಾಗುತ್ತೆ, x of 4 plus x of 0 plus 2x of 0. ಸೊ ಇದೆರಡು ಕೂಡ ಏನಾಗ್ತಿದೆ, ಪ್ರೆಸೆಂಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗ್ತಿದೆ, ಬಟ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ಫ್ಯೂಚರ್ ಇನ್ಪುಟ್. ಓಕೆನಾ? ಇಲ್ಲೇ ಫೇಲ್ ಆಯಿತು. ಸೊ ದೇರ್ಫೋರ್ ಇಲ್ಲಿ ಸಿಸ್ಟಮ್ ಫೇಲ್ ಆಯಿತು. ಸೊ ದೇರ್ಫೋರ್ ಫಸ್ಟ್ ಏನು ಮಾಡೋಣ, ಇದು ಸ್ಟ್ಯಾಟಿಕ್ಕಾ ಡೈನಮಿಕ್ಕಾ ನೋಡೋಣ. ಸ್ಟ್ಯಾಟಿಕ್ ಆರ್ ಡೈನಮಿಕ್? ನೋಡಿದ್ರು ಪ್ರೆಸೆಂಟ್ ಅನ್ನೋದು ಪ್ರೆಸೆಂಟ್ ಮೇಲೆ ಡಿಪೆಂಡ್ ಆಗ್ತಿಲ್ಲ. ಸೊ ದೇರ್ಫೋರ್ ಏನಾದ್ರು ಬೇರೆ ಇದೆ, 4 ಬರ್ತಿದೆ, ಸೊ ಇಟ್ ಆಲ್ವೇಸ್ ಬಿ ಡೈನಮಿಕ್ ಆಗಿರುತ್ತೆ. ಓಕೆನಾ? ಸೊ ದೇರ್ಫೋರ್ ನಾನು ಇಲ್ಲಿಗೆ ಬಂದರೆ ಈ ಅಂದರೆ ಸೊ ಏನಾಗುತ್ತೆ, ಸೊ ಏನಾಗ್ತಿದೆ, ಇಲ್ಲಿ ಫ್ಯೂಚರ್ ಮೇಲೆ ಡಿಪೆಂಡ್ ಆಗ್ತಿದೆ. ಓಕೆನಾ? ಫ್ಯೂಚರ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಇದು ಏನಾಗುತ್ತೆ, ಪ್ರೆಸೆಂಟ್ ಇನ್ಪುಟ್ ಮೇಲೂ ಡಿಪೆಂಡ್ ಆಗ್ತಿದೆ ಆ್ಯಂಡ್ ಫ್ಯೂಚರ್ ಇನ್ಪುಟ್ ಮೇಲೆ ಕೂಡ ಡಿಪೆಂಡ್ ಆಗ್ತಿದೆ. ಸೊ ಪಾಸ್ಟ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗ್ಬೋದಾ? ಎಸ್, ಪಾಸ್ಟ್ ಇನ್ಪುಟ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಏನಕ್ಕೆ ಅಂತಂದರೆ ಟಿ ವ್ಯಾಲ್ಯೂ 2 ಕೊಟ್ಟಾಗ ಏನಾಗುತ್ತೆ, ಸೊ ದೇರ್ಫೋರ್ y of 2 is equal to x of minus 10 plus 4 x of 2 plus 2x of 6 ಏನಾಗ್ತಿದೆ, ಇದು x of minus 6 ಬರ್ತಿದೆ. ಸೊ ಏನಾಗ್ತಿದೆ, 2ಗೆ minus 6ಗೆ ಏನಾಗ್ತಿದೆ, ಪಾಸ್ಟ್. ಸೊ ದೇರ್ಫೋರ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೇಲೂ ಡಿಪೆಂಡ್ ಆಗ್ತಾ ಇರೋದ್ರಿಂದ ದಿಸ್ ಈಸ್ ನಾನ್ ಕಾಸಲ್. ಅಥವಾ ನೀನು ಏನು ನೋಡ್ಬೋದು, ಇದೇ ಈಕ್ವೇಷನ್ ನೋಡೋದಾದ್ರೆ ಈ ಈಕ್ವೇಷನ್ ಬಿಡು, ಈ ಈಕ್ವೇಷನ್ ನೋಡು. ಸೊ ಕಾಸಲ್ ಸಿಸ್ಟಮ್ ಏನು ಹೇಳುತ್ತೆ, ಕಾಸಲ್ ಸಿಸ್ಟಮ್ ಇಟ್ ಶುಡ್ ನಾಟ್ ಡಿಪೆಂಡ್ ಆನ್ ಫ್ಯೂಚರ್ ಇನ್ಪುಟ್. ಸೊ ದೇರ್ಫೋರ್ ಫ್ಯೂಚರ್ ಇನ್ಪುಟ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಆ್ಯಂಟಿ ಕಾಸಲ್ ಏನು ಹೇಳುತ್ತೆ, ಶುಡ್ ಡಿಪೆಂಡ್ ಓನ್ಲಿ ಆನ್ ಫ್ಯೂಚರ್ ಇನ್ಪುಟ್, ಬಟ್ ಇದ್ರ ಮೇಲೆ, ಬಟ್ ಏನಾಗ್ತಿದೆ, ಪ್ರೆಸೆಂಟ್ ಮೇಲೆ ಕೂಡ ಡಿಪೆಂಡ್ ಆಗ್ತದೆ. ಸೊ ಇಟ್ ಈಸ್ ನಾನ್ ಕಾಸಲ್. ಇಲ್ಲೇ ಆಯಿತು, ಇಟ್ ಈಸ್ ನಾನ್ ಕಾಸಲ್ ಸಿಸ್ಟಮ್. ಇಟ್ ಈಸ್ ಡೈನಮಿಕ್ ಆ್ಯಂಡ್ ನಾನ್ ಕಾಸಲ್ ಸಿಸ್ಟಮ್. ಸೊ ಬೇರೆ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ ಎಂದರೆ, ಸೊ y of t is equal to integration of minus infinity to 2t x of tau d tau. ನೋಡಿದ್ರು ಈಗೇನು ಫೈಂಡ್ ಮಾಡು. ಸೊ ದೇರ್ಫೋರ್ ಫಸ್ಟ್ ಏನು ಮಾಡ್ತೀಯಾ, ಔಟ್ಪುಟ್ ಎಟ್ t is equal to 0 ಫೈಂಡ್ ಮಾಡ್ತೀಯ. ಅಂತಂದರೆ ಏನಾಗುತ್ತೆ, y of 0 is equal to integration of minus infinity to 0 x of tau d tau.
ಏನಾಗ್ತಿದೆ, ಇದು ಪಾಸ್ಟ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಿದೆ, ಪಾಸ್ಟ್ ಇನ್ಪುಟ್ ಮೇಲೂ ಡಿಪೆಂಡ್ ಆಗ್ತಿದೆ, ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್. ಸೊ y ಆಫ್ 1 ಕೊಟ್ಟರೆ ಏನಾಗುತ್ತೆ, 2 x ಆಫ್ ಟೌ ಡಿ ಟೌ ಏನಾಗ್ತಿದೆ, ಪಾಸ್ಟ್ ಮೇಲೂ ಡಿಪೆಂಡ್ ಆಗ್ತಿದೆ, ಪ್ರೆಸೆಂಟ್ ಮೇಲೆ ಕೂಡ ಡಿಪೆಂಡ್ ಆಗ್ತಿದೆ, ನೆಕ್ಸ್ಟ್ ಫ್ಯೂಚರ್ ಮೇಲೆ ಕೂಡ ಡಿಪೆಂಡ್ ಆಗ್ತಿದೆ. ಸೊ ಇದೇನಾಗುತ್ತೆ, ದಿಸ್ ಈಸ್ ನಾನ್ ಕಾಸಲ್ ಸಿಸ್ಟಮ್. ಸೊ ಇದು ಡೈನಾಮಿಕಾ ಸ್ಟ್ಯಾಟಿಕಾ? ಸೊ ದೇರ್ಫೋರ್ ಆ್ಯಂಡ್ ಇಟ್ ಈಸ್ ಡೈನಾಮಿಕ್ ಸಿಸ್ಟಮ್. ಓಕೆನಾ? ಓಕೆ. ಸೊ ಈ ಥರ ಸಾಲ್ವ್ ಮಾಡೋದು. ಸೊ ದೇರ್ಫೋರ್ ನಾವೇನು ನೋಟ್ ಮಾಡ್ಕೋಬೋದು? ಸೊ ನೋಟ್ ದ ಸಿಸ್ಟಮ್ ಈಸ್ ಸ್ಟ್ಯಾಟಿಕ್ ಅನ್ಕೋಣ. ಇಫ್ ದ ಸಿಸ್ಟಮ್ ಈಸ್ ಸ್ಟ್ಯಾಟಿಕ್ ಅಂದ್ಕೊಂಡ್ರೆ ಏನಾಗುತ್ತೆ, ಇಫ್ ದ ಸಿಸ್ಟಮ್ ಈಸ್ ಸ್ಟ್ಯಾಟಿಕ್ ಆಯಿತು ಅಂತಂದರೆ, ಇಫ್ ದ ಸಿಸ್ಟಮ್ ಈಸ್ ಸ್ಟ್ಯಾಟಿಕ್ ಆಯ್ತು ಅಂದರೆ ವಾಟ್ ಈಸ್ ಸ್ಟ್ಯಾಟಿಕ್? ಪ್ರೆಸೆಂಟ್ ಔಟ್ಪುಟ್ಟು ಪ್ರೆಸೆಂಟ್ ಇನ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗ್ತಿರುತ್ತೆ. ಸೊ ದೇರ್ಫೋರ್ ನಮಗೆ ಈ ಕಾಸಲನ್ನು ಯಾವುದಕ್ಕೆ ಮ್ಯಾಚ್ ಮಾಡ್ಬೋದು? ಫಸ್ಟ್ ಕಾಸಲ್ಲಿಗೆ. ಸೊ ಕಾಸಲ್ ಏನು ಹೇಳುತ್ತೆ ಅಂತಂದರೆ ಪ್ರೆಸೆಂಟ್ ಔಟ್ಪುಟ್ ಮೇಲೆ ಮಾತ್ರ ಡಿಪೆಂಡ್ ಆಗ್ಬೋದು. ಸೊ ದೇರ್ಫೋರ್ ಸ್ಯಾಟಿಸ್ಫೈ ಮಾಡುತ್ತಾ? ಸೊ ಇಫ್ ದ ಸಿಸ್ಟಮ್ ಈಸ್ ಸ್ಟ್ಯಾಟಿಕ್ ಆಗಿದ್ದರೆ ದೇರ್ಫೋರ್ ದೆನ್ ಡೆಫಿನೆಟ್ಲಿ ಏನಾಗುತ್ತೆ, ಇಟ್ ಈಸ್ ಕಾಸಲ್ ಸಿಸ್ಟಮ್ ಆಗುತ್ತೆ. ಓಕೆನಾ? ಓಕೆ. ಸೊ ದೇರ್ಫೋರ್ ನೋಡ್ಕೊಂತೀವಿ. ಸೊ ನೆಕ್ಸ್ಟ್ ಯಾವುದಿದೆ ಅಂತಂದರೆ ಥರ್ಡ್ ಒನ್ ಅಲ್ಲ. ಸೊ ದೇರ್ಫೋರ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್. ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಸಿಸ್ಟಮ್. ಸೊ ಯಾರ್ಯಾರು ನೆಟ್ವರ್ಕ್ ಥಿಯರಿಲಿ ಯಾರ್ಯಾರು ಓದಿದ್ದೀರಾ? ಸೊ ದೇರ್ಫೋರ್ ವಾಟ್ ಈಸ್ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಸಿಸ್ಟಮ್ ನೆಟ್ವರ್ಕ್ ಥಿಯರಿಲಿ ಬಂದಿದೆ. ಸೊ ದೇರ್ಫೋರ್ ಓಕೆನಾ? ಸೊ ದೇರ್ಫೋರ್ ಅಲ್ಲಿ ಲೀನಿಯರಿಟಿ ಹೆಂಗೆ ಕಂಡುಹಿಡಿದಿದ್ವಿ? ಯೂಸಿಂಗ್ ದ ಸೂಪರ್ ಪೊಸಿಷನ್ ಥಿಯರಮ್. ಸೊ ದೇರ್ಫೋರ್ ಏನು ಹೇಳುತ್ತೆ ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಅಂತಂದರೆ, ಸೊ ಜಸ್ಟ್ ಬೇಸಿಕ್ ಇಂಟ್ರೊಡಕ್ಷನ್ ಕೊಡೋದಾದರೆ, ಸೊ if we done any non-linear operation on non-linear operation to linear system, then it is ಏನಾಗುತ್ತೆ, ನಾನ್ ಲೀನಿಯರ್ ಸಿಸ್ಟಮ್ ಆಗುತ್ತೆ ಅಂತಂದರೆ. ಸೊ y ಆಫ್ t is equal to ಏನಿರುತ್ತೆ, x ಆಫ್ t ಇರುತ್ತೆ, ಟು ದಿ ಪವರ್ ಆಫ್ m ಅನ್ಕೊಳ್ಳೋಣ. ಸೊ y ಆಫ್ t ಏನಾಗುತ್ತೆ, ಇಟ್ ಈಸ್ ಡಿಪೆಂಡಿಂಗ್ ಆನ್ ಲೀನಿಯರ್ಲಿ ಏನಾಗ್ತದೆ, ಡಿಪೆಂಡ್ ಆಗ್ತದೆ. ಯಾವ ಅಲ್ಲಿ ತನಕ ಅಂಟಿಲ್ ಆ್ಯಂಡ್ ಅನ್ಲೆಸ್ m ಶುಡ್ ಬಿ ಈಕ್ವಲ್ ಟು 1. ಯಾವಾಗ m ನಾಟ್ ಈಕ್ವಲ್ ಟು 1 ಆಗುತ್ತೋ ದೆನ್ ದ ಸಿಸ್ಟಮ್ ವಿಲ್ ಬಿ ನಾನ್ ಲೀನಿಯರ್ ಆಗುತ್ತೆ. ಓಕೆನಾ? ಓಕೆ. ಸೊ ನೆಕ್ಸ್ಟ್, ಸೊ ದೇರ್ಫೋರ್ ಇದೇನಾಯಿತು, ದಿಸ್ ಈಸ್ ದ ಬೇಸಿಕ್ ಒಂದು ಇಂಟ್ರೊಡಕ್ಷನ್ ಅಷ್ಟೇ. ಸೊ ದೇರ್ಫೋರ್ ಹೌ ಟು ಫೈಂಡ್ ದ ಮೆಥಡ್. ಸೊ ದೇರ್ಫೋರ್ ನಾವು ಹೇಳೋದಾದರೆ, ಸೊ ಬೇರೆ ಹೇಳೋದಾದರೆ, ಸೊ ದೇರ್ಫೋರ್ ಇದು ನೋಡ್ಕೊಂಬೋಣ, ಆಮೇಲೆ ನೋಡೋಣ ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಸೊ ದೇರ್ಫೋರ್ ಮೆಥಡ್. ಸೊ ಸೂಪರ್ ಪೊಸಿಷನ್ ಥಿಯರಮ್ ನೆನಪಿದೆಯಾ? ಸೊ ದೇರ್ಫೋರ್ ಅದನ್ನೇ ಯೂಸ್ ಮಾಡೋಣ. ಸೂಪರ್ ಪೊಸಿಷನ್ ಥಿಯರಮ್ ಏನು ಹೇಳುತ್ತೆ ಅಂತಂದರೆ, ನಾನು x1 ಆಫ್ ಟಿನ ಇನ್ಪುಟ್ ಆಗಿ ಕೊಟ್ಟರೆ ಔಟ್ಪುಟ್ ಏನಾದ್ರು y1 ಆಫ್ ಟಿ ಬರ್ತಿದೆ ಅನ್ಕೊಂಡು. ಅದೇ ರೀತಿ x2 ಆಫ್ ಟಿ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನು ಬರ್ತಿದೆ, y2 ಆಫ್ ಟಿ ಬರ್ತಿದೆ. ಅದೇ ರೀತಿ ನಾನು ax1 ಆಫ್ ಟಿ ಪ್ಲಸ್ bx2 ಆಫ್ ಟಿನ ನಾನು ಏನಾಗಿ ಕೊಡ್ತೀನಿ. ಸೊ ದೇರ್ಫೋರ್ ಇನ್ಪುಟ್ ಆಗಿ ಕೊಟ್ಟರೆ ಔಟ್ಪುಟ್ ಏನು ಬರಬೇಕು, a y1 ಆಫ್ ಟಿ ಪ್ಲಸ್ b y2 ಆಫ್ ಟಿ ಬರಬೇಕು. ಓಕೆನಾ? ಓಕೆನಾಗರು ಇದಕ್ಕೆ ಈಕ್ವಲ್ ಆಗಿದ್ರೆ ಏನಾಗುತ್ತೆ, ಔಟ್ಪುಟ್ ಫಾಲೋಸ್ ಸಿಸ್ಟಮ್ ಫಾಲೋಸ್ ಲೀನಿಯಾರಿಟಿ. ಇಫ್ ಈಕ್ವಲ್ ಸಿಸ್ಟಮ್ ಫಾಲೋಸ್ ಲೀನಿಯಾರಿಟಿ ಅಂತ. ಓಕೆನಾ? ಓಕೆ. ಸೊ ದೇರ್ಫೋರ್ ಈ ಥರ ಇತ್ತು ಅಂತಂದರೆ ಸಿಸ್ಟಮ್ ಫಾಲೋಸ್ ಲೀನಿಯಾರಿಟಿ. ಸೊ ಇದನ್ನು ಕ್ವಶನಲ್ಲಿ ಇನ್ನೂ ಚೆನ್ನಾಗಿ ಏನು ಮಾಡ್ಕೋಬೋದು, ಅರ್ಥ ಮಾಡ್ಕೋಬೋದು. ಸೊ ಸಮ್ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋದಾದರೆ ಏನೇನು ಪಾಯಿಂಟ್ಸ್ ಇದೆ ಗುರು? ಸೊ ಫಸ್ಟ್ ಒನ್, ಸೊ ಕೆಲವೊಂದು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳೋದಾದರೆ, ಸೊ ಏನಾಗಿದ್ರು ಫಸ್ಟ್ ನಾವು ನೆನ್ಪಿಟ್ಕೋಬೇಕು. ಸೊ ಇಫ್ ಯು ಆ್ಯಡ್, ಓಕೆನಾ,
we add any constant to input. ಇನ್ಪುಟ್ಟಿಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಇಟ್ ವಿಲ್ ಬಿ ನಾನ್ ಲೀನಿಯರ್ ಆಗುತ್ತೆ. ಓಕೆನಾ? ಸೊ ಫಾರ್ ಸೆಕೆಂಡ್ ಒನ್ ಏನು, ಸೊ ಎನಿ ನಾನ್ ಲೀನಿಯರ್ ಆಪರೇಷನ್ ಮಾಡಿದ್ರೆ ನಾನ್ ಲೀನಿಯರ್ ಆಗುತ್ತೆ. ಸೊ therefore if we multiply any term, if you multiply any term of x ಅಥವಾ y or x derivative x of t, x double dash of t, ಈ ಥರ ಏನಾದ್ರು ನಾವು ಅದನ್ನು ಅದಕ್ಕೆ ಇನ್ಪುಟ್ಟಿಗೆ ಮಲ್ಟಿಪ್ಲೈ ಮಾಡಿತ್ತು ಅಂತಂದರೆ ಇಟ್ ವಿಲ್ ಬಿ ನಾನ್ ಲೀನಿಯರ್. ಓಕೆನಾ? ಸೊ therefore ಏನು ಗೊತ್ತಾಯಿತು? ಸೊ therefore ಯಾವ ಪಾಯಿಂಟ್ಸ್, ಈ ಪಾಯಿಂಟ್ಸ್ ನೆನಪಾಯ್ತಲ್ಲ. ಸೊ therefore ಇನ್ನೊಂದು ಏನಂತಂದರೆ, ಸೊ ಟೀನ ಡಿಸ್ಟರ್ಬ್ ಮಾಡಬಾರ್ದು. ಸೊ ಟೀನ ಡಿಸ್ಟರ್ಬ್ ಮಾಡು, ಓಕೆ, ಟಿ ಡಿಸ್ಟರ್ಬ್ ಓಕೆ, ಬಟ್ ಎಕ್ಸ್ ಆಫ್ ಟಿನ ಏನು ಮಾಡಬಾರ್ದು, ಎಕ್ಸ್ ಆಫ್ ಟಿನ ಡಿಸ್ಟರ್ಬ್ ಮಾಡಬಾರ್ದು. ಓಕೆನಾ? ಓಕೆ. ಸೊ therefore ಇದೆ. ಸೊ ಫಸ್ಟ್ ಸ್ಟೆಪ್ಸ್ ಏನಿದೆ ಅಂತಂದರೆ, ಸೊ ಎಕ್ಸಾಂಪಲ್ ನೋಡೋದಾದರೆ, ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಸೊ ಕ್ವಶನ್, ಡೈರೆಕ್ಟ್ ಕ್ವಶನ್ ನೋಡೋದಾದರೆ, ಲೆಟ್ y of t is equal to x of t whole square. ಸೊ ಇಲ್ಲೇನು ಹೇಳಿದೆ, ಸೊ therefore x of t ನ ಡಿಸ್ಟರ್ಬ್ ಮಾಡ್ಬೋದು. ಏನು ಮಾಡ್ತಿದ್ವಿ, x of t ನ ಡಿಸ್ಟರ್ಬ್ ಮಾಡ್ತಿದ್ವಿ. ಯಾಕೆ ಅಂತ ಪ್ರೂವ್ ಮಾಡಿ. ಸೊ ನಾನು ಹೇಳಿದೆ, ಲೆಟ್ ಅಸ್ ಸೂಪರ್ ಪೊಸಿಷನ್ ಥಿಯರಮ್. ಫಸ್ಟ್ ಏನು ಮಾಡು, ಫಸ್ಟು ರಿಲೇಷನ್ಶಿಪ್ ಕಂಡಿಡಿ. ಸೊ therefore ಫಸ್ಟ್ ಸ್ಟೆಪ್ ಏನು, ಫೈಂಡ್ ದ ರಿಲೇಷನ್ಶಿಪ್ ಏನಿದೆ. ಸೊ therefore ಔಟ್ಪುಟ್ ಈಸ್ ಈಕ್ವಲ್ ಟು ಇನ್ಪುಟ್ ಸ್ಕ್ವೇರ್ ಇದೆ ಅಲ್ವಾ. ಸೊ ಸೆಕೆಂಡ್ ಸ್ಟೆಪ್ ಏನಿದೆ ಅಂತಂದರೆ, ಸೂಪರ್ ಪೊಸಿಷನ್ ಥಿಯರಮ್ ಅಪ್ಲೈ ಮಾಡಿ. ಸೊ ಇಫ್ x1 of t is input, then output ಏನಿದೆ, ಸೊ therefore output will be x1 of t whole square which is equal to y1 of t ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ x2 of t ಇನ್ಪುಟ್ ಕೊಡ್ತಿದ್ದೀವಿ ಅಂತಂದರೆ ಔಟ್ಪುಟ್ ಏನು ಬರುತ್ತೆ, x2 of t whole square, ಔಟ್ಪುಟ್ನ y2 of t ಅಂತ ಇದು ಮಾಡ್ತೀವಿ. ಸೊ ಸೂಪರ್ ಪೊಸಿಷನ್ ಥಿಯರಮ್ ಏನು ಹೇಳುತ್ತೆ, ಸೊ ax1 of t ಪ್ಲಸ್ bx2 of t, ಔಟ್ಪುಟ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನು ಬರಬೇಕು, a ಇಂಟು y1 of t. ಸೊ ಇದನ್ನು ಹೋಲ್ ಇನ್ಪುಟ್ ಅಂದ್ಕೊಂಡ್ರೆ, ಸೊ ಇದು ಹೋಲ್ ಇನ್ಪುಟ್ ಅಂದ್ಕೊಂಡ್ರೆ ಏನು ಬರಬೇಕು, ಸೊ therefore ಇದ್ರ ಸ್ಕ್ವೇರ್ ಬರಬೇಕಂತಂದರೆ a x1 of t ಪ್ಲಸ್ b x2 of t ಹೋಲ್ ಸ್ಕ್ವೇರ್. ಇದೇನಿದು, ದಿಸ್ ಈಸ್ y1 of t. ಓಕೆನಾ? ಸೊ ಬಟ್ ಇದು ಔಟ್ಪುಟ್ ಬರಬೇಕು. ಓಕೆನಾ? ಓಕೆನಾ? ಸೊ therefore ಏನಾಗುತ್ತೆ, ಇದನ್ನು ಓಪನ್ ಮಾಡಿದ್ರೆ ಆಗುತ್ತೆ. ಸೊ ಓಕೆನಾ? ಸೊ ಇನ್ಪುಟ್ ಕೊಟ್ಟರೆ ಏನು ಮಾಡಬೇಕು, ಔಟ್ಪುಟ್ಟು ಇನ್ಪುಟ್ ಸ್ಕ್ವೇರ್ ಬರಬೇಕು. ಬಟ್ ನಾವೇನು ಮಾಡೋಣ, ಸಪ್ರೇಟಾಗಿ ಚೆಕ್ ಮಾಡೋಣ. ಸೊ therefore ಏನು ಮಾಡೋಣ, x1ಗೆ a ಮಲ್ಟಿಪ್ಲೈ ಮಾಡೋಣ, x2ಗೆ b ಮಲ್ಟಿಪ್ಲೈ ಮಾಡೋಣ. ಸೊ therefore ನಮಗೆ ಅದೇ ರೀತಿ ಔಟ್ಪುಟ್ ಸಿಗುತ್ತಾ ನೋಡೋಣ. ಓಕೆನಾ? ಸೊ therefore ಅಂತಂದರೆ y1, ಸೊ therefore ಔಟ್ಪುಟ್ ಏನು ಬರಬೇಕಿತ್ತು, a y1 of t ಪ್ಲಸ್ b y2 of t. ಔಟ್ಪುಟ್ ಏನು ಬರ್ತಿದೆ, ಔಟ್ಪುಟ್ ಇದು ಬರ್ತಿದೆ. ಚೆಕ್ ಮಾಡೋಣ. ಸೊ therefore a ಇಂಟು x1 of t ಹೋಲ್ ಸ್ಕ್ವೇರ್ ಪ್ಲಸ್ b ಇಂಟು x2 of t ಹೋಲ್ ಸ್ಕ್ವೇರ್ ಬರ್ತಿದೆ. ಇದೆರಡು ಈಕ್ವಲ್ಲ, ಇದೆರಡು ಈಕ್ವಲ್ ಅಲ್ಲ. ಸೊ ಇಟ್ ಈಸ್ ನಾಟ್ ಅ ಲೀನಿಯರ್ ಸಿಸ್ಟಮ್. ಅರ್ಥ ಆಯ್ತಾ? ಸೊ therefore ಇದು ಇನ್ಪುಟ್ ಕೊಟ್ಟಾಗ, ಸೊ therefore ಆ್ಯಕ್ಚುಲ್ ಆಗಿ ನಮ್ಮ ಈ ರಿಲೇಷನ್ಶಿಪ್ ಪ್ರಕಾರ ಇದು ಔಟ್ಪುಟ್ ಬರಬೇಕಿತ್ತು. ಓಕೆನಾ? ಬಟ್ ಇದ್ರ ಪ್ರಕಾರ ಅದು ಸೂಪರ್ ಪೊಸಿಷನ್ ಥಿಯರಮ್ ಪ್ರಕಾರ, ಸೊ therefore a ಇಂಟು y1 of t ಪ್ಲಸ್ b ಇಂಟು y2 of t ಬರಬೇಕಿತ್ತು. ಸೊ therefore ಇದು ಬರ್ತಿದೆ. ಸೊ therefore ಬೋತ್ ಆರ್ ನಾಟ್ ಈಕ್ವಲ್. ಈ ಔಟ್ಪುಟ್ಟು ಆ್ಯಂಡ್ ಈ ಔಟ್ಪುಟ್ಟು ಈಕ್ವಲ್ ಇಲ್ಲ. ಸೊ therefore ಇಟ್ ಈಸ್ ನಾಟ್ ಅ ಲೀನಿಯರ್ ಸಿಸ್ಟಮ್, ಇಟ್ ಈಸ್ ನಾನ್ ಲೀನಿಯರ್ ಸಿಸ್ಟಮ್. ಸೊ ಓಕೆನಾ ಗುರು, ಇದೇನಾಗುತ್ತೆ, ದಿಸ್ ಈಸ್ ನಾನ್ ಲೀನಿಯರ್ ಸಿಸ್ಟಮ್ ಆಗುತ್ತೆ. ಸೊ ಬೇರೆ ಎಕ್ಸಾಂಪಲ್ಸ್ ನೋಡ್ತಾ ಹೋದರೆ, ಸೊ therefore ಏನು ಎಕ್ಸಾಂಪಲ್ ಇದೆ ಅಂತಂದರೆ, ದ ಕ್ವಶನ್ ಈಸ್, ಸೊ ಸರಿನಾ ಗುರು, ಈಗ ಏನು ನೋಡೋಣ ಅಂತಂದರೆ, ಸೊ ನೆಕ್ಸ್ಟ್ ಕ್ವಶನ್ ಏನು ನೋಡೋಣ ಅಂತಂದರೆ, ಸೊ therefore y of t is equal to, ಸೊ ಕ್ವಶನ್ ಇದೆ,
y of t is equal to ಏನು ತೊಗೊಂಡ್ವಿ x of t ಹೋಲ್ ಸ್ಕ್ವೇರ್ ತೊಗೊಂಡ್ವಾ, ಈಗ x of t ಸ್ಕ್ವೇರ್ ತೊಗೊಳ್ಳೋಣ. ಸೊ therefore ಫಸ್ಟ್ ಏನು ಮಾಡಬೇಕು, ಸೊ ಫಸ್ಟ್ ಇನ್ಪುಟ್ x1 of t ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ, ಸೊ therefore y1 of t is equal to x1 of t ಸ್ಕ್ವೇರ್. ಅದೇ ರೀತಿ x2 of t ಇನ್ಪುಟ್ ಕೊಟ್ಟರೆ ಏನು ಬರುತ್ತೆ, y2 of t ಔಟ್ಪುಟ್ ಅನ್ಕೊಳ್ಳೋಣ, ದಟ್ ಈಸ್ x2 of t ಹೋಲ್ ಸ್ಕ್ವೇರ್. ಸೊ ನಾನು ಅಕಾರ್ಡಿಂಗ್ ಟು ಸೂಪರ್ಪೊಸಿಷನ್ ಥಿಯರಮ್ ax1 of t ಪ್ಲಸ್ bx2 of t ಇನ್ಪುಟ್ ಕೊಟ್ಟೆ ಅಂತಂದರೆ ಏನು ಬರಬೇಕು, ಸೊ ಏನಾಗ್ತಿದೆ, ಇನ್ಪುಟ್ ಕೊಟ್ಟೆ ಅಂತಂದರೆ ಇನ್ಪುಟ್ ಒಳಗೆ ಟಿಲಿ ಏನೇನು ಟರ್ಮ್ ಇದೆ ಎಲ್ಲ ಸ್ಕ್ವೇರ್ ಆಗ್ತದೆ. ಸೊ therefore ax1 of t ಸ್ಕ್ವೇರ್ ಪ್ಲಸ್ bx2 of t ಸ್ಕ್ವೇರ್, ಇಷ್ಟೇ ಅಲ್ವಾ, ಇಷ್ಟ ಆಗ್ತದೆ. ಸೊ ಔಟ್ಪುಟ್ ಇದು ಬಂತು. ಬಟ್ ಆ್ಯಕ್ಚುಲಿ ಸೂಪರ್ ಪೊಸಿಷನ್ ಥಿಯರಮ್ ವೈಸ್ ಏನು ಬರಬೇಕಿತ್ತು, ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ ಥಿಯರಮ್ a ಇಂಟು y1 of t ಅಂತಂದರೆ x1 of t ಸ್ಕ್ವೇರ್ ಪ್ಲಸ್ b ಇಂಟು y2 of t ಅಂದರೆ x2 t ಸ್ಕ್ವೇರ್. ಸೊ therefore ಎರಡು ಸಿಮಿಲರ್ ಇದೆಯಾ, ಸೊ ಇಟ್ ಈಸ್ ಏನು, ಸೊ ಇಟ್ ಈಸ್ ಲೀನಿಯರ್ ಸಿಸ್ಟಮ್. ಓಕೆನಾ, ಈ ಥರ ಫಸ್ಟ್ ಏನು ಮಾಡಬೇಕು, ರಿಲೇಷನ್ಶಿಪ್ ಕಂಡು ಹಿಡ್ಕೊ. x1 ಇನ್ಪುಟ್ ಕೊಟ್ಟು ನೋಡು ಔಟ್ಪುಟ್ ಏನು ಬರುತ್ತೆ, x2 ಇನ್ಪುಟ್ ನೋಡ್ಕೊಟ್ಟೇನೋ ಔಟ್ಪುಟ್ ಏನು ಬರುತ್ತೆ. ಸೊ ಇದು ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಏನು ಬರುತ್ತೆ ನೋಡು. ಆಮೇಲೆ ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ ಥಿಯರಮ್ ಏನು ಔಟ್ಪುಟ್ ಬರಬೇಕಿತ್ತು ಅದನ್ನು ಚೆಕ್ ಮಾಡಿ. ಸೊ ಎರಡು ಈಕ್ವಲ್ ಆಗಿದ್ದರೆ ಇದು ಲೀನಿಯರ್ ಸಿಸ್ಟಮ್, ಎರಡು ಈಕ್ವಲ್ ಆಗಿಲ್ಲ ಅಂತಂದರೆ ನಾನ್ ಲೀನಿಯರ್ ಸಿಸ್ಟಮ್. ಓಕೆನಾ, ಸೊ therefore ಇನ್ನೂ ವೇರಿಯಸ್ ಇದೆ. ಸೊ therefore ಇಂಟಿಗ್ರೇಷನ್ ನೋಡ್ಬೋದು. ಸೊ therefore y of t is equal to ಇಂಟಿಗ್ರೇಷನ್ ಆಫ್ ಏನು ತಗೋಣ, ಇಂಟಿಗ್ರೇಷನ್ ಆಫ್ ಏನು ಮಾಡೋಣ, ಸಪೋಸ್ b to c to d ತಗೋಣ. ಓಕೆನಾ, c to d ಏನಿದೆ x of t dt ಇದೆ ಅಂತ ತಿಳ್ಕೊಳ್ಳೋಣ. ಸೊ ನಾವೇನು ಮಾಡ್ಬೋದು, ಇಲ್ಲಿ x of t ನ ಡಿಸ್ಟರ್ಬ್ ಮಾಡ್ತಿದ್ವಿ ಅಂತ ನಮಗೆ ಅನ್ಸುತ್ತೆ ಸದ್ಯಕ್ಕೆ, ಬಟ್ ನೋಡೋಣ ಏನಂತ. ಸೊ therefore ಏನಂತೆ, x1 of t ಇನ್ಪುಟ್ ಕೊಟ್ಟರೆ ಔಟ್ಪುಟ್ y1 of t ಏನು ಬರಬೇಕು, y1 of t ಏನು ಬರಬೇಕು ಔಟ್ಪುಟ್ಟು c ಇಂಟು ಡಿ, ಅಂದರೆ c to d x1 of t ಇದೆ ತಾನೆ, ಅಂದರೆ x1 of t ಬರಬೇಕು. x2 of t ಔಟ್ಪುಟ್ ಇನ್ಪುಟ್ ಕೊಟ್ಟರೆ y2 of t ಏನು ಬರಬೇಕು ಔಟ್ಪುಟ್ಟು c to d ನೇ ಇರುತ್ತೆ, ಬಟ್ ಇದೇನಾಗುತ್ತೆ x2 of t dt. ಸೊ ಅದೇ ರೀತಿ ಏನು ax1 of t ಪ್ಲಸ್ bx2 of t ಇನ್ಪುಟ್ ಕೊಟ್ಟರೆ ಏನು ಬರಬೇಕು, ಸೊ y of t ಈಸ್ ಈಕ್ವಲ್ ನಾರ್ಮಲ್ ಔಟ್ಪುಟ್ ಏನು ಬರಬೇಕು, c to d a x1 of t ಪ್ಲಸ್ bx2 of t dt ಬರಬೇಕು ಅಂತ ಸ್ಪ್ಲಿಟ್ ಮಾಡೋಣ. c to d a ಹೊರಗೆ ತೆಗೆಯೋಣ, a1 x1 of t ಇಂಟು dt ಪ್ಲಸ್ b c to d x2 of t dt. ಹೌದಾ, ಸೂಪರ್ ಪೊಸಿಷನ್ ಥಿಯರಮ್ ಏನು ಹೇಳುತ್ತೆ. ಸೊ therefore ಇದು ಇನ್ಪುಟ್ ಕೊಡ್ತಿದ್ದೀವಿ ಅಂತಂದರೆ a ಇಂಟು y1 of t ಏನಿತ್ತು c ಇಂಟು d x1 of t dt ಪ್ಲಸ್ b ಇಂಟು c to d x2 of t dt. ಸೊ ಎರಡು ಈಕ್ವಲ್ ಇದೆಯಾ, ಸೊ ಎರಡು ಈಕ್ವಲ್, ಇಟ್ ಈಸ್ ಲೀನಿಯರ್ ಸಿಸ್ಟಮ್. ಸೊ ಅದೇ ರೀತಿ ಯಾವ್ದಾದ್ರು ಚೆಕ್ ಮಾಡ್ಬೋದು ನಾವು. ಅದೇ ರೀತಿ ಡಿಫ್ರೆನ್ಸಿಯೇಷನ್ ಕೂಡ ಚೆಕ್ ಮಾಡ್ಬೋದು. d/dt ಆಫ್ x of t ಈಕ್ವಲ್ ಟು y of t. x1 of t ಇನ್ಪುಟ್ ಕೊಟ್ಟರೆ ಏನು ಬರ್ತಿದೆ, ಸಿಮಿಲರ್ ಇದೇ ಥರ ಚೆಕ್ ಮಾಡಬೇಕು. ಓಕೆನಾ, ಓಕೆ, x1 of t ಇನ್ಪುಟ್ ಕೊಟ್ಟರೆ ಏನು ಬರ್ತಿದೆ, ಸೊ therefore d/dt ಆಫ್ x1 of t ಇದೇನಿದು, ಇದು y1 of t. ಅದೇ ರೀತಿ x2 of t ಇನ್ಪುಟ್ ಕೊಟ್ಟರೆ ಏನು ಬರ್ತಿದೆ, d/dt x2 of t y2 of t. ನನಗೆ ಗೊತ್ತಿಲ್ಲ, ಸೊ ಚೆಕ್ ಮಾಡ್ತಿದ್ದೀವಿ ಅಷ್ಟೇ. ಸೊ ಅದೇ ರೀತಿ ax1 of t ಪ್ಲಸ್ bx2 of t ಇನ್ಪುಟ್ ಕೊಟ್ಟರೆ ಏನು ಬರಬೇಕು, ಸೊ ಸಪ್ರೇಟ್ ಡಿಫ್ರೆನ್ಸಿಯೇಟ್ ಮಾಡಿದರೆ, ಇದೊಂದು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನು ಬರುತ್ತೆ, a ಇಂಟು d/dt x1 of t ಪ್ಲಸ್ b ಇಂಟು d/dt x2 of t. ಓಕೆನಾ, ಸೊ therefore ಇದನ್ನೆರಡನ್ನು ಆ್ಯಡ್ ಮಾಡಿದರೆ ಏನು ಬರುತ್ತೆ, ಸೊ therefore ಎನ ಇದಕ್ಕೆ ಮಲ್ಟಿಪ್ಲೈ, ಸೊ ಏನು ಬರಬೇಕಿತ್ತು, a y1 of t ಪ್ಲಸ್ b y2 of t ಆ್ಯಡ್ ಮಾಡಿದ್ರೆ ಏನು ಬರಬೇಕು, ಸೊ therefore a ಇಂಟು d/dt ಆಫ್ x1 of t ಪ್ಲಸ್ b ಇಂಟು d/dt ಆಫ್ x2 of t ಅಲ್ವಾ. ಸೊ therefore ಎರಡೂ ಕೂಡ ಈಕ್ವಲ್ ಇದೆ. ಸೊ therefore ಏನಿದು, ಇಟ್ ಈಸ್ ಲೀನಿಯರ್ ಆಪರೇಷನ್, ಲೀನಿಯರ್ ಸಿಸ್ಟಮ್. ಓಕೆನಾ, ಸೊ therefore ವಾಟ್ ಇಸ್ ದ ನೋಟ್ ಪಾಯಿಂಟ್, ಇಂಟಿಗ್ರೇಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಲೀನಿಯರ್. ಸೊ ಇದೇನಾಯಿತು, ಸೊ therefore ಇದು ನಾನ್ ಲೀನಿಯರ್ ಆಯಿತು. ಸೊ therefore ಇಲ್ಲಿ ಮೂರು ಮುಗಿಸಿದ್ದೀವಿ. ಯಾವುದಾದ್ರು ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್, ಕಾಸಲ್ ಆ್ಯಂಡ್ ನಾನ್ ಕಾಸಲ್ಲು, ಲೀನಿಯರ್ ಆ್ಯಂಡ್ ನಾನ್ ಲೀನಿಯರ್ ಮುಗಿಸ್ತೀವಿ. ಸೊ therefore ದ ನೆಕ್ಸ್ಟ್ ವಿಲ್ ಬಿ ಟೈಮ್ ವೇರಿಯಂಟ್, ಟೈಮ್ ಇನ್ವೇರಿಯಂಟ್.
ಟೈಮ್ ವೇರಿಯಂಟ್ ಮತ್ತೆ ಏನಾಗುತ್ತೆ ಟೈಮ್ ಇನ್ವೇರಿಯಂಟ್. ಓಕೆನಾ? ಸೊ ದೇರ್ಫೋರ್ ಹೇಗೆ ಕಂಡುಹಿಡಿಯೋದು ಅಂತಂದರೆ, ಸೊ ಜಸ್ಟ್ ಫಾರ್ ಡೆಫಿನೇಷನ್ ಪರ್ಪಸ್ ಹೇಳೋದಾದರೆ, ಸೊ ಇಫ್ ಎಕ್ಸ್ ಆಫ್ ಟಿ ಇನ್ಪುಟ್ ಕೊಟ್ಟರೆ ವೈ ಆಫ್ ಟಿ ಔಟ್ಪುಟ್ ಬರ್ತಿದೆ ಅಂತ ತಿಳ್ಕೊಳ್ಳೋಣ. ಅದೇ ರೀತಿ ನಾನು ಎಕ್ಸ್ ಆಫ್ ಟಿಯಲ್ಲೂ ಶಿಫ್ಟಿಂಗ್ ಮಾಡಿದರೆ ಸೊ ದೇರ್ಫೋರ್ ಎಕ್ಸ್ ಆಫ್ ಟಿಯಲ್ಲೂ ಶಿಫ್ಟಿಂಗ್ ಮಾಡಿದರೆ ಔಟ್ಪುಟ್ಟಲ್ಲಿ ಕೂಡ ಏನಾಗಬೇಕು, ಔಟ್ಪುಟ್ಟಲ್ಲಿ ಕೂಡ ಶಿಫ್ಟ್ ಆಗಬೇಕು, ಶಿಫ್ಟ್ ಬೈ ದ ಸೇಮ್ ಅಮೌಂಟ್. ದಿಸ್ ಟೈಪ್ ಆಫ್ ಸಿಸ್ಟಮ್ ಏನಂತ ಕರೀತಾರೆ? ಸೊ this type of system is called time invariant system. ಸೊ ದೇರ್ಫೋರ್ ನಾವೇನು ಮಾಡೋಕ್ಕಾಗಲ್ಲ, ಯಾವಾಗಲೂ ಇದೇ ಪ್ರೊಸೆಸ್ ನಾವು ನೋಡೋಕ್ಕಾಗಲ್ಲ. ಸೊ ದೇರ್ಫೋರ್ ನಾವು ಸಿಂಪಲಾಗಿ ಚೆಕ್ ಮಾಡೋದು ಹೆಂಗೆ, ಔಟ್ಪುಟ್ಟಲ್ಲಿ ಟಿ ಜಾಗದಲ್ಲಿ ಟಿ ಮೈನಸ್ ಟೌ ಅನ್ಸುತ್ತೆ. ಸೊ ದೇರ್ಫೋರ್ ಆ್ಯಕ್ಚುಯಲ್ ಮೆಥಡ್ ನೋಡೋಣ ಫಸ್ಟ್, ಆಮೇಲೆ ಶಾರ್ಟ್ ಟ್ರಿಕ್ ನೋಡೋಣ. ಆ್ಯಕ್ಚುಯಲ್ ಮೆಥಡ್ ನೆನ್ಪಿಟ್ಕೋ. ಸೊ ದೇರ್ಫೋರ್ ಫಸ್ಟ್ ಏನು ಮಾಡು, ಫಸ್ಟ್ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಔಟ್ಪುಟ್ ಆ್ಯಂಡ್ ಇನ್ಪುಟ್. ಫೈಂಡ್ ದ relationship between input and output. Okay, no? Next, second one ಏನು, so find y of t at t is equal to t minus tau. Next, third one, find x of t minus, when the find y of t at input is equal to, input ಯಾವಾಗ, input is equal to x of t minus tau. ಸೊ ಇಫ್ ಈಕ್ವಲ್ ಏನಾಗುತ್ತೆ, ಟೈಮ್ ಇನ್ವೇರಿಯಂಟ್ ಆಗುತ್ತೆ, ಎಲ್ಸ್ ಟೈಮ್ ವೇರಿಯಂಟ್ ಆಗುತ್ತೆ. ಓಕೆನಾ? ಓಕೆ. ಸೊ ಇವಾಗ ಶಾರ್ಟ್ ಟ್ರಿಕ್ ನೋಡೋದಾದ್ರೆ ಏನು ನೋಡೋಣ. ಸೊ ಲೆಟ್ ಅಸ್ ಫೈಂಡ್ ದ ಶಾರ್ಟ್ ಟ್ರಿಕ್. ಶಾರ್ಟ್ ಟ್ರಿಕ್ ಏನಂತಂದರೆ, ಇಫ್ ವಿ ಡಿಸ್ಟರ್ಬ್ ಟಿ, then the system will definitely be time variant ಆಗುತ್ತೆ. ಟಿ ವೇರಿಯಬಲ್ ಡಿಸ್ಟರ್ಬ್ ಮಾಡಿದ್ರೆ ಆಗುತ್ತೆ, ಟೈಮ್ ವೇರಿಯಂಟ್ ಆಗುತ್ತೆ. ಸೊ ಫೋರ್ ನಾವೇನು ಮಾಡ್ಬೋದು, ಟಿ ಕಡ್ಡಿಯಲ್ಲಾಡ್ಸೋಕೆ ಹೋಗ್ಬಾರ್ದು. ಎಕ್ಸ್ ಆಫ್ ಟಿ ನೀನು ಏನಾದ್ರು ಮಾಡ್ಕೊ, ಟಿಗೆ ಮೇನ್ಲಿ ಟಿ ಅಷ್ಟೇ. ನೀನು ಒಳಗಡೆ ಟೈಮಿಗೆ ಟಿ +9 ಮಾಡಿದ್ರು, ಟಿ -9 ಮಾಡಿದ್ರು, ಸೊ ದಟ್ ವಿಲ್ ಬಿ ಟೈಮ್ ಇನ್ವೇರಿಂಗೆ. ಬಟ್ ಇಲ್ಲೇನು ಮಾಡೋಂಗಿಲ್ಲ, ಸ್ಕೇಲಿಂಗ್ ಮತ್ತು ಟೈಮ್ ರಿವರ್ಸಲ್ ಮಾಡೋ ಥರ ಇಲ್ಲ. ಸೊ ದೇರ್ಫೋರ್ ವೈ ಆಫ್, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದಾದರೆ, ಸೊ ದೇರ್ಫೋರ್ ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ +9. ಸೊ ದಿಸ್ ವಿಲ್ ಬಿ ಏನಾಗುತ್ತೆ, ದಿಸ್ ವಿಲ್ ಬಿ ಟೈಮ್ ಇನ್ವೇರಿಯಂಟ್. ಓಕೆನಾ? ಸೊ ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ 2t. ಏನು ಮಾಡ್ತಿದ್ವಿ, ಟಿ ಜೊತೆ ಟಿ ಕಡ್ಡೆಲ್ಲಾಡಿಸಿದ್ರೆ ಏನಾಗುತ್ತೆ, ಟೈಮ್ ವೇರಿಯಂಟ್ ಆಗುತ್ತೆ. ಓಕೆನಾ? ಓಕೆ. ಸೆಕೆಂಡ್ ಪಾಯಿಂಟ್ ಏನು, ಇಫ್ ವಿ ಮಲ್ಟಿಪ್ಲೈ ಆರ್ ಆ್ಯಡ್ ಎನಿ ಟೈಮ್ ಡಿಪೆಂಡೆಂಟ್ ಸಿಗ್ನಲ್. ಟೈಮ್ ಡಿಪೆಂಡೆಂಟ್ ಸಿಗ್ನಲ್ನ ಮಲ್ಟಿಪ್ಲೈ ಅಥವಾ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ಟೈಮ್ ವೇರಿಯಂಟ್. ಓಕೆನಾ? ಫಾರ್ ಎಕ್ಸಾಂಪಲ್ ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ ಕಾಸ್ಟ್ ಟಿ. ಸೊ ಇದು ಟೈಮ್ ಡಿಪೆಂಡೆಂಟ್ ಸಿಗ್ನಲ್ನ ಆ್ಯಡ್ ಮಾಡ್ತಿದ್ವಿ, ಇದೇನಾಗುತ್ತೆ, ಟೈಮ್ ವೇರಿಯಂಟ್ ಆಗುತ್ತೆ. ಅದೇ ರೀತಿ ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಇಂಟು ಟಿ ಮಾಡ್ತಿದ್ದೀವಿ. ಸೊ ದೇರ್ಫೋರ್ ಟಿ ಕೂಡ ಏನು, ದಟ್ ಈಸ್ ದ ಅದು ಟೈಮ್ ಸಿಗ್ನಲ್, ಟೈಮ್ ಡಿಪೆಂಡೆಂಟ್ ಸಿಗ್ನಲ್. ಸೊ ದೇರ್ಫೋರ್ ಇದು ಕೂಡ ಏನಾಗುತ್ತೆ, ಟೈಮ್ ವೇರಿಯಬಲ್ ಆಗುತ್ತೆ. ಸೊ ಏನು ಟೈಮ್ ವೇರಿಯನ್ಸ್ ಮತ್ತು ಟೈಮ್ ಇನ್ವೇರಿಯನ್ಸ್ ಅಂದರೆ ಸಿಂಪಲ್ ಇಷ್ಟ. ಏನು ಮಾಡಬೇಕು, ಸೊ ಆ್ಯಕ್ಚುಯಲ್ ಮೆಥಡ್ ಏನಿದೆ, ಸೊ ಆ್ಯಕ್ಚುಯಲ್ ಮೆಥಡ್ ಫೈಂಡ್ ದ ರಿಲೇಷನ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಫಸ್ಟ್ ಫೈಂಡ್ ರಿಲೇಷನ್ಶಿಪ್ ಫೈಂಡ್ ಮಾಡ್ತೀಯ. ನೆಕ್ಸ್ಟ್ ಏನು ಮಾಡ್ತೀಯಾ, ಎಟ್ ವೈ ಆಫ್ ಟಿ ಏನು ಮಾಡ್ತೀಯ, ಎಟ್ ಟಿ ಈಸ್ ಈಕ್ವಲ್ ಟು ಟಿ ಮೈನಸ್ ಟೌ ಫೈಂಡ್ ಮಾಡ್ತೀಯ. ನೆಕ್ಸ್ಟ್ ಏನು ಮಾಡ್ತೀಯ, ಫೈನ್ ವೈ ಆಫ್ ಟಿ ಎಟ್ ವೆನ್ ಇನ್ಪುಟ್ ಈಸ್ ಎಕ್ಸ್ ಆಫ್ ಟಿ ಮೈನಸ್ ಟೌ ಮಾಡ್ತೀಯ. ಸೊ ದೇರ್ಫೋರ್ ಇವೆರಡು, ಸೊ 2 ಮತ್ತು 3 ಈಕ್ವಲ್ ಆಗಿತ್ತು ಅಂತಂದರೆ, ಈ ವೈ ಆಫ್ ಟಿ ಈಕ್ವಲ್ ಆಗಿತ್ತು ಅಂತಂದರೆ ಏನಾಗುತ್ತೆ, ದಟ್ ವಿಲ್ ಬಿ ಟೈಮ್ ಇನ್ವೇರಿಯಂಟ್, ಎಲ್ಸ್ ಟೈಮ್ ಇನ್ವೇರಿಯಂಟ್ ಆಗಿರುತ್ತೆ. ಓಕೆನಾ? ಓಕೆ. ಅದೇ ರೀತಿ ಸೊ ದೇರ್ಫೋರ್ ಇವಾಗ ಪ್ರಾಬ್ಲಮ್ಸ್ ನೋಡೋದಾದರೆ,
ಫಾರ್ ಎಕ್ಸಾಂಪಲ್ ಸೊ ಸಿಂಪಲ್ ಇದೇ ನೋಡ್ತಾ ಸೊ ದೇರ್ಫೋರ್ ವೈ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಸ್ಕ್ವೇರ್ ನೋಡೋಣ. ನಾನು ಏನು ಹೇಳಿದೆ, ಸೊ ಫಸ್ಟ್ ಏನು ಮಾಡೋಣ, ಫಸ್ಟ್ ಆ್ಯಕ್ಚುಯಲ್ ಮೆಥಡ್ ನೋಡೋಣ. ಸೊ ಆ್ಯಕ್ಚುಯಲ್ ಮೆಥಡ್ ಏನಿದೆ ಅಂತಂದರೆ ಫಸ್ಟ್ ರಿಲೇಷನ್ಶಿಪ್ ಫೈನ್ ಮಾಡಿದೆ. ಸೊ ದೇರ್ಫೋರ್ ವೈ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಸ್ಕ್ವೇರ್. ಟಿ ಜಾಗದಲ್ಲಿ ಏನು ಮಾಡ್ತಿದ್ರು, ಟಿ ಸ್ಕ್ವೇರ್ ಅಂತಂದರೆ ಸೊ ದೇರ್ಫೋರ್ ಟಿಲಿ ಏನೇ ಇದ್ದು ಟಿ ಟರ್ಮ್ ಅಂತಂದರೆ ಈ ಪೊಸಿಷನಲ್ಲಿ ಏನೇ ಇದ್ರು ಅದನ್ನು ಸ್ಕ್ವೇರ್ ಹೋಗ್ತದೆ. ಸೊ ದೇರ್ಫೋರ್ ನಾನು ಹೇಳಿದೆ ಸೆಕೆಂಡ್ ಸ್ಟೆಪ್ಪು ವೈ ಆಫ್ ಟಿ ಎಲ್ಲಿದೆ ಎಟ್ ಟಿ ಇಸ್ ಈಕ್ವಲ್ ಟು ಟಿ ಮೈನಸ್ ಟೌ ಫೈನ್ ಮಾಡುವಂತ ಅಂತಂದರೆ ವೈ ಆಫ್ ಟಿ ಮೈನಸ್ ಟೌ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಮೈನಸ್ ಟೌ. ಓಕೆನಾ? ಓಕೆ. ಸೊ ಫಾರ್ ನೆಕ್ಸ್ಟ್ ನಾನು ಹೇಳಿದೆ ಫೈನ್ ವೈ ಆಫ್ ಟಿ ಎಟ್ ವೆನ್ ಇನ್ಪುಟ್ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಮೈನಸ್ ಟೌ ಅಂತ ಹೇಳಿದೆ, ಹೌದಾ? ಸೊ ಸಿಸ್ಟಮ್ ಏನು ಮಾಡ್ತಿದೆ, ಇಲ್ಲಿ ಏನಿದೆ ಟಿನ ಟಿ ಸ್ಕ್ವೇರ್ ಮಾಡ್ತಿದೆ. ಸೊ ಇನ್ಪುಟ್ ಎಕ್ಸ್ ಆಫ್ ಟಿ ಮೈನಸ್ ಟೌ ಇತ್ತು ಅಂತಂದಾಗ ಔಟ್ಪುಟ್ ಏನು ಬರುತ್ತೆ, ಔಟ್ಪುಟ್ ಎಕ್ಸ್ ಆಫ್ ಟಿ ಸ್ಕ್ವೇರ್ ಮೈನಸ್ ಟೌ ಮಾಡ್ತೀವಿ. ಏನಕ್ಕೆ ಅಂತಂದರೆ ಟಿನ ಮಾತ್ರ ಏನು ಮಾಡ್ತಿದೆ, ಸೊ ಟಿನ ಏನು ಮಾಡ್ತಿದೆ, ಟಿನ ಟಿ ಸ್ಕ್ವೇರ್ ಮಾಡ್ತಿದೆ ಅಷ್ಟೇ. ಸೊ ದೇರ್ಫೋರ್ ಏನಾಗ್ತಿದೆ, ಸೊ ದೇರ್ಫೋರ್ ವೈ ಆಫ್ ಟಿ ಮೈನಸ್ ಟೌ ಎಟ್ ಟಿ ಮೈನಸ್ ಟೌ ಇದು ಬರ್ತದೆ. ಬಟ್ ವೆನ್ ಇನ್ಪುಟ್ ಈಸ್ ಈಕ್ವಲ್ ಟು ಎಕ್ಸ್ ಟಿ ಮೈನಸ್ ಟೌ ಇದೆ. ಸೊ ದೇರ್ಫೋರ್ ಎರಡು ಕೂಡ ಏನಾಗಿದೆ, ಸೊ ಬೋತ್ ಆರ್ ನಾಟ್ ಈಕ್ವಲ್. ಸೊ ಇಟ್ ಈಸ್ ಟೈಮ್ ವೇರಿಯಂಟ್ ಆಗುತ್ತೆ. ಓಕೆನಾ? ಸೊ ಇನ್ನೊಂದೇನು ಹೇಳಿದ್ದೆ, ನೀನು ಟಿ ಕಡ್ಡಿ ಎಲ್ಲ ಆಡಿಸಿದ್ರೆ ಏನಾಗುತ್ತೆ, ಸೊ ದೇರ್ಫೋರ್ ಇದು ಟೈಮ್ ವೇರಿಯಂಟ್ ಆಗುತ್ತೆ ಅಂತ ಹೇಳಿದೆ. ಸೊ ದೇರ್ಫೋರ್ ಏನು ಮಾಡ್ತಿದ್ಯಾ, ಟಿ ಸ್ಕ್ವೇರ್ ಮಾಡ್ತಿದ್ಯಾ. ಸೊ ಶಾರ್ಟ್ ಟ್ರಿಕಲ್ ಕೂಡ ಏನಾಗುತ್ತೆ, ದಿಸ್ ಇಸ್ ಟೈಮ್ ವೇರಿಯಂಟ್ ಆಗುತ್ತೆ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ನೋಡೋದಾದರೆ ಫಾರ್ ಎಕ್ಸಾಂಪಲ್ ಏನು ನೋಡ್ತೀಯಾ, ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಮೈನಸ್ ಟಿ ನೋಡ್ತಿದ್ಯಾ. ರಿಲೇಷನ್ಶಿಪ್ ಏನು ಗುರು, ವೈ ಆಫ್ ಟಿ ಏನು ಮಾಡ್ತೀವಿ, ಔಟ್ಪುಟ್ ಏನು ಮಾಡುತ್ತೆ, ಟಿನ ಮೈನಸ್ ಟಿ ಜೊತೆ ರೀಪ್ಲೇಸ್ ಮಾಡ್ತಿದೆ. ಸೊ ಸೆಕೆಂಡ್ ಏನು ಹೇಳಿದ್ದೆ, ಸೊ ದೇರ್ಫೋರ್ ವೈ ಆಫ್ ಟಿ ಎಟ್ ಟಿ ಮೈನಸ್ ಟೌ ಅಂತಂದ್ರೆ ಏನು, ಸೊ ದೇರ್ಫೋರ್ ವೈ ಆಫ್ ಟಿ ಮೈನಸ್ ಟೌ ಅಂತಂದರೆ ಇವಾಗ ಇದಕ್ಕೆ ಟಿ ಏನು, ಇದು ಹೋಲ್ ಕಾಂಪೊನೆಂಟೇ, ಇದಕ್ಕೆ ಟಿ ಇದು ಹೋಲ್ ಕಾಂಪೊನೆಂಟ್. ಸೊ ದೇರ್ಫೋರ್ ಏನಾಗುತ್ತೆ, ವೈ ಆಫ್ ಮೈನಸ್ ಆಫ್ ಟಿ ಮೈನಸ್ ಟೌ. ಸೊ ಏನಾಗುತ್ತೆ, ವೈ ಆಫ್ ಮೈನಸ್ ಟಿ ಪ್ಲಸ್ ಟೌ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀಯಾ, ವೈ ಆಫ್ ಟಿ ವೆನ್ ಇನ್ಪುಟ್ ಈಸ್ ಈಕ್ವಲ್ ಟು ಏನು, ಎಕ್ಸ್ ಆಫ್ ಟಿ ಮೈನಸ್ ಟೌ. ಸೊ ಔಟ್ಪುಟ್ ಏನು ಮಾಡ್ತಿದೆ, ಟಿನ ಮೈನಸ್ ಟಿ ಜೊತೆ ರೀಪ್ಲೇಸ್ ಮಾಡುತ್ತೆ ಅಷ್ಟೇ. ಸೊ ದೇರ್ಫೋರ್ ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಮೈನಸ್ ಟಿ ಮೈನಸ್ ಟು. ಸೊ ಏನಾಗ್ತಿಲ್ಲ, ಎರಡು ಕೂಡ ಏನಿಲ್ಲ, ಈಕ್ವಲ್ ಇಲ್ಲ. ಸೊ ದೇರ್ಫೋರ್ ಏನಿದೆ, ಸೊ ದೇರ್ಫೋರ್ ಟೈಮ್ ವೇರಿಯಂಟ್. ಓಕೆನಾ? ಸೊ ನಾವೀಗೇನು ಮಾಡೋಣ, ಸೊ ದೇರ್ಫೋರ್ ಕ್ವಶನ್ ಈಸ್ ಈಕ್ವಲ್ ಟು ವೈ ಆಫ್ ಟಿ ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಆಫ್ ಟಿ ತಗೋಣ. ಸೊ ದೇರ್ಫೋರ್ ಏನು ಹೇಳಿದೆ, ರಿಲೇಷನ್ಶಿಪ್ ಏನಿದೆ, ಸೊ ದೇರ್ಫೋರ್ ಟಿನ ಏನು ಮಾಡ್ತಿದೆ, ಟಿ ಜೊತೆನ ರೀಪ್ಲೇಸ್ ಮಾಡ್ತಿದೆ. ಓಕೆನಾ? ಸೊ ದೇರ್ಫೋರ್ ಬೇಡ ಗುರು, ನೀನು ಟಿ ಜೊತೆ ಟಿ ರೀಪ್ಲೇಸ್ ಮಾಡಿದ್ರೆ ಅದೇ ಬರುತ್ತಲ್ಲ. ಸೊ ದೇರ್ಫೋರ್ ನಾನು ಏನು ಮಾಡೋಣ, ಸೊ 2 ಇಂಟು ಎಕ್ಸ್ ಆಫ್ ಟಿ ಪ್ಲಸ್ 5 ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ನನಗೂ ಗೊತ್ತಿಲ್ಲ, ಸೊ ದೇರ್ಫೋರ್ ಚೆಕ್ ಮಾಡೋಣ. ಸೊ ದೇರ್ಫೋರ್ ಏನು ಹೇಳಿದೆ, ಟಿನ ಏನು ಮಾಡ್ತಿದೆ, ಟಿ ಪ್ಲಸ್ 5 ಜೊತೆ ರೀಪ್ಲೇಸ್ ಮಾಡ್ತಿದೆ. ಸೊ ಫಾರ್ ಸೆಕೆಂಡ್ ಸ್ಟೆಪ್ ಏನು ಹೇಳಿದೆ, ವೈ ಆಫ್ ಟಿ ಎಟ್ ಟಿ ಈಸ್ ಈಕ್ವಲ್ ಟು ಟಿ ಮೈನಸ್ ಟೌ ಫೈನ್ ಮಾಡಿ ಅಂತಂದರೆ ಟಿ ಜಾಗದಲ್ಲಿ ಅಂತಂದರೆ ಇಲ್ಲಿ ಎಂಟೈರ್ ಟಿ ಜಾಗದಲ್ಲಿ ಏನು ಮಾಡಬೇಕು, ಟಿ ಮೈನಸ್ ಟೌ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂತಂದರೆ ವೈ ಆಫ್ ಟಿ ಮೈನಸ್ ಟೌ ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಇಂಟು ಎಕ್ಸ್ ಆಫ್ ಟಿ ಮೈನಸ್ ಟೌ ಪ್ಲಸ್ 5. ಓಕೆನಾ? ಇದು ಬರ್ತದೆ. ಸೆಕೆಂಡ್ ಹೇಳಿದೆ, ಸೊ ದೇರ್ಫೋರ್ ವೈ ಆಫ್ ಟಿ ವೆನ್ ಇನ್ಪುಟ್ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಮೈನಸ್ ಟೌ. ಓಕೆನಾ? ಸೊ ದೇರ್ಫೋರ್ ಏನು ಬರ್ತಿದೆ, ವೈ ಆಫ್ ಟಿನ ಇದಿರೋದನ್ನು. ಸೊ ಏನು ಬರ್ತಿದೆ ಅಂತಂದರೆ ಎಕ್ಸ್ ಆಫ್ ಏನು ಮಾಡ್ತಿದೆ, ಔಟ್ಪುಟ್ಟು ಟಿನ ಯಾವುದು ರಿಪ್ಲೇಸ್ ಮಾಡ್ತಿದೆ, ಟಿ ಪ್ಲಸ್ 5 ಅಂತಂದರೆ ಟಿ ಜಾಗದಲ್ಲಿ ಏನು ಹಾಕಬೇಕು, ಟಿ ಪ್ಲಸ್ 5 ಹಾಕಬೇಕು. ಸೊ ದೇರ್ಫೋರ್ ಏನಾಗುತ್ತೆ, ಎಕ್ಸ್ ಆಫ್ ಟಿ ಪ್ಲಸ್ 5 ಮೈನಸ್ ಟೌ. ಸೊ ದೇರ್ಫೋರ್ ಎರಡು ಕೂಡ ಬೋತ್ ಕೂಡ ಈಕ್ವಲ್ ಇದೆಯಾ. ಸೊ ದೇರ್ಫೋರ್ 2 ಇದೆ, ಸಾರಿ 2 ಇದೆ. ಏನಾಗುತ್ತೆ, ಸೊ ದೇರ್ಫೋರ್ ಏನಾಗುತ್ತೆ, ಟೈಮ್ ಇನ್ವೇರಿಯಂಟ್. ಓಕೆನಾ? ಇಷ್ಟೇ ಸಿಂಪಲ್. ಟೈಮ್ ವೇರಿಯಂಟ್ ಮತ್ತು ಟೈಮ್ ಇನ್ವೇರಿಯನ್ಸಿಗೆ ಇಷ್ಟೇ ಸಿಂಪಲ್. ಸೊ ದೇರ್ಫೋರ್ ಪ್ರಾಪರ್ ಡೆಫಿನೇಷನ್ ಬೇಕಂತ ಪ್ರಾಪರ್ ಡೆಫಿನೇಷನ್ ಅಂತ ಏನಿಲ್ಲ. ಸೊ ದೇರ್ಫೋರ್ ಇದೇ ಥರ ಇಫ್ ಎಕ್ಸ್ ಆಫ್ ಟಿ ಈಸ್ ಈಕ್ವಲ್ ಟು ವೈ ಆಫ್ ಟಿ, ಸೊ ಏನಾಗಿರಬೇಕು, ಸೊ ದೇರ್ಫೋರ್ ಸೊ ಇಫ್ ವಿ ಶಿಫ್ಟ್ ದ ರೈಟ್ ಆರ್ ಲೆಫ್ಟ್, ಇಫ್ ವಿ ಶಿಫ್ಟ್ ಎಕ್ಸ್ ಆಫ್ ಇನ್ಪುಟ್, ದ ಔಟ್ಪುಟ್ ಆಲ್ಸೋ ಶಿಫ್ಟ್ ಬೈ ದ ಸೇಮ್ ಅಮೌಂಟ್. ಸೊ ದೇರ್ಫೋರ್ ಇದನ್ನು ಡೆಫಿನೇಷನ್ನ ಹೇಳ್ಕೊಬೋದು. ಓಕೆನಾ? ಇಟ್ ಈಸ್ ದ ಟೈಮ್ ವೇರಿಯಂಟ್ ಆ್ಯಂಡ್ ಟೈಮ್ ಇನ್ವೇರಿಯಂಟ್ ಸಿಸ್ಟಮ್. ಓಕೆನಾ? ಸೊ ದೇರ್ಫೋರ್ ಮೇನ್ಲಿ ನಮ್ಮದೇನು, ಸೊ ದೇರ್ಫೋರ್ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅಥವಾ ಒಂದು ಸಿಸ್ಟಮ್ ಕೊಟ್ಟಿದ್ದಾರೆ ಅಂತಂದರೆ ಅದು ಯಾವ ಸಿಸ್ಟಮ್ ಅಂತ ಕಂಡುಹಿಡಿಯೋದು ನಮಗೆ ಕ್ವಶನ್ ಕೊಟ್ಟಿದ್ರೆ, ಯಾವ ಸಿಸ್ಟಮ್ ಅಂತ ಕೊಟ್ಟಿರೋದು ನಮಗೆ ಇಂಪಾರ್ಟೆಂಟ್.
So next ಏನು ನೋಡೋಣ. So therefore next is stable and unstable system. So therefore stable and unstable system ನೋಡೋಕ್ಕಿಂತ ಮುಂಚೆ ಏನು ನೋಡೋಣ. So therefore bounded and unbounded system. So bounded and unbounded system ಅಂತಂದ್ರೇನು? So if so ಹೇಗೆ ಹೇಳೋದು? So for example ಒಂದು ಕನ್ಸಿಡರ್ ಒಂದು ಸಿಗ್ನಲ್ ಕನ್ಸಿಡರ್ ಮಾಡಿದ್ರು. ಒಂದು ಸಿಗ್ನಲ್ ಕನ್ಸಿಡರ್ ಮಾಡ್ತೀನಿ. ಯಾವುದು ಸಿಗ್ನಲ್ ಯಾವುದು ಅಂತಂದರೆ ಸೊ ಯು ಆಫ್ ಟಿ ಸಿಗ್ನಲ್ಲು. ಸೊ ಫಾರ್ ಇದೇನು ಗೊತ್ತಿದೆ ನನಗೆ. ಸೊ ದೇರ್ಫೋರ್ ಎಟ್ ಗ್ರೇಟರ್ ದ್ಯಾನ್ ಟಿ ಗ್ರೇಟರ್ ದ್ಯಾನ್ 0 ಏನು ಬರುತ್ತಿದ್ರು ವ್ಯಾಲ್ಯೂ. ಸೊ ದೇರ್ಫೋರ್ ಈ ಥರ ಬರುತ್ತೆ. ಸೊ ದೇರ್ಫೋರ್ ಏನು ಬರುತ್ತೆ, 1 ಬರುತ್ತೆ. ಸೊ ದೇರ್ಫೋರ್ ಏನಾಗ್ತಿದೆ, ಇದು ಆ್ಯಂಪ್ಲಿಟ್ಯೂಡು 1ಕ್ಕಿಂತ ಕೆಳಗಡೆ ಇದೆ ಫಾರ್ ಇನ್ಫಿನೈಟ್ ಡ್ಯೂರೇಷನ್ ನನಗೆ ಬೇಡ. ಏನಾಗ್ತಿದೆ, ಬೌಂಡೆಡ್ ಆಗಿದೆ. ಎಲ್ಲಿಗೆ ಬೌಂಡೆಡ್ ಆಗಿದೆ, ವಿತಿನ್ ಒನ್ ಏನಾಗಿದೆ, ಬೌಂಡೆಡ್ ಆಗಿದೆ. ಸೊ ದೇರ್ಫೋರ್ ದ ಸಿಗ್ನಲ್ ಈಸ್ ಬೌಂಡೆಡ್ ಅಂತಂದರೆ 1ಕ್ಕಿಂತ ಕೆಳಗಿದೆ. ಸೊ ದೇರ್ಫೋರ್ ಇದನ್ನೇನಾಗುತ್ತೆ, ದಿಸ್ ಇಸ್ ಬೌಂಡೆಡ್ ಆಗುತ್ತೆ. ಓಕೆನಾ. ಸೊ ದೇರ್ಫೋರ್ ಅದೇ ರೀತಿ ಅನ್ಬೌಂಡೆಡ್ ಅಂತಂದರೆ ಹೇಗೆ ಹೇಳ್ತೀನಿ ಅಂತಂದರೆ, ಸೊ ದೇರ್ಫೋರ್ ಏನಿದೆ, ಸೊ ದೇರ್ಫೋರ್ ದಿಸ್ ಇಸ್ ಬೌಂಡೆಡ್ ಅಂತಂದರೆ 1 ಒಳಗೆ ಇದೆ, ಇನ್ಫಿನಿಟಿಗೆ ಹೋಗ್ತಿಲ್ಲ. ಯಾವುದು ಆಂಪ್ಲಿಟ್ಯೂಡ್ ಅನ್ನೋದು ಇನ್ಫಿನಿಟಿಗೆ ಹೋಗ್ತಿಲ್ಲ. ಸೊ ದೇರ್ಫೋರ್ ನಾವು ಅನ್ಬೌಂಡೆಡ್ ಅಂತ ಯಾವುದನ್ನು ಹೇಳ್ತೀವಿ. ಸೊ ದೇರ್ಫೋರ್ ಅನ್ಬೌಂಡೆಡ್ ಈಸ್ ಓಕೆನಾ. ಸೊ ದೇರ್ಫೋರ್ ಫಾರ್ ಎಕ್ಸಾಂಪಲ್ ಯಾವುದಿದೆ ಅಂತಂದರೆ e⁻8 ಇದೆ ಅಂತ ತಿಳ್ಕೊಳ್ಳೋಣ. ಏನಿದೆ, e⁻8 ಇದೆ ಅಂತ ತಿಳ್ಕೊಳ್ಳೋಣ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ರ್ಯಾಂಪ್ ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ದೇರ್ಫೋರ್ ಏನಿದೆ, ಸಿಂಪಲ್ ಆಗಿ ಹೇಳ್ಬೇಕಂತಂದರೆ ಒಂದು ರ್ಯಾಂಪ್ ಫಂಕ್ಷನ್ ಇದೆ. ರ್ಯಾಂಪ್ ಅಂದರೆ ಏನು ಗೊತ್ತು ನಮಗೆ. ಸೊ ದೇರ್ಫೋರ್ 0 ತನಕ ಹೀಗಿರುತ್ತೆ, ಅಥವಾ ಒಂದು ಸ್ಲೋಪ್ ಬಂತ ಏನಾಗುತ್ತೆ, ಸ್ಲೋಪ್ ವೈಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ದೇರ್ಫೋರ್ ಇಟ್ ಈಸ್ ಏನಾಗ್ತದೆ ಇದು. ಸೊ ದೇರ್ಫೋರ್ ಆಂಪ್ಲಿಟ್ಯೂಡ್ ಬೌಂಡೆಡ್ ಇಲ್ಲ, ಏನಾಗ್ತಾ ಹೋಗ್ತದೆ, ಇನ್ಫಿನಿಟಿ ತನಕ ಹೋಗ್ತದೆ. ಸೊ ದೇರ್ಫೋರ್ ದಿಸ್ ಈಸ್ ಅನ್ಬೌಂಡೆಡ್. ಓಕೆನಾ. ಓಕೆ. ಸೊ ನೆಕ್ಸ್ಟ್ ಏನು ಬರ್ತದೆ. ಸೊ ದೇರ್ಫೋರ್ ನೆಕ್ಸ್ಟ್ ಈಸ್ ಯಾವುದಿದು. ಸೊ ದೇರ್ಫೋರ್ ಎಷ್ಟಾಯಿತು, 4 5 ಆಯಿತು. ಇದು 6 ಅನ್ಸುತ್ತಲ್ಲ, 5th ಎಷ್ಟು, ಯಾವುದಿದು ಲೀನಿಯರ್ ಎಲ್ಲ ಆಯ್ತಲ್ಲ. ಸೊ ದೇರ್ಫೋರ್ ದಿಸ್ ಈಸ್ 5th. ಯಾವುದಿದು. ಸೊ ದೇರ್ಫೋರ್ ಸ್ಟೇಬಲ್ ಆ್ಯಂಡ್ ಅನ್ಸ್ಟೇಬಲ್ ಸಿಸ್ಟಮ್. ಸೊ ಸ್ಟೇಬಲ್ ಸಿಸ್ಟಮ್ ಅಂತಂದರೆ ಇಫ್ ಏನು ಹೇಳುತ್ತೆ. ಸೊ ಇಫ್ ಫಾರ್ ಎನಿ ಬೌಂಡೆಡ್ ಇನ್ಪುಟ್ ಸಿಗ್ನಲ್, ಫಾರ್ ಎನಿ ಔಟ್ಪುಟ್ ಆಲ್ಸೋ ಏನೋ ಬೌಂಡೆಡ್ ಬಂತು ಅಂತಂದರೆ, ಔಟ್ಪುಟ್ ಆಲ್ಸೋ ಬೌಂಡೆಡ್ ಬಂತಂದರೆ ಅದನ್ನು ಸ್ಟೇಬಲ್ ಸಿಸ್ಟಮ್ ಅಂತ ಕರೀತಾರೆ. ಎಲ್ಸ್ ಔಟ್ಪುಟ್ ಬೌಂಡೆಡ್ ಬಂದಿಲ್ಲ ಅಂತಂದರೆ ಇಟ್ ಈಸ್ ಅನ್ಸ್ಟೇಬಲ್ ಸಿಸ್ಟಮ್. ಓಕೆನಾ. ಸೊ ಓಕೆ, ಅರ್ಥ ಆಯ್ತಲ್ಲ. ಫಾರ್ ಎನಿ ಬೌಂಡೆಡ್ ಇನ್ಪುಟ್ ಸಿಗ್ನಲಿಗೆ ಔಟ್ಪುಟ್ ಬೌಂಡೆಡ್ ಬಂದಿಲ್ಲ ಅಂತಂದರೆ ಏನಾಗ್ತಿದೆ. ಸೊ ಫಾರ್ ಅದರ ಆಂಪ್ಲಿಟ್ಯೂಡ್ ಫೈನೈಟ್ ವ್ಯಾಲ್ಯೂ ಇಲ್ಲ, ಇನ್ಫೈನೈಟಿಗೆ ಹೋಗ್ತಿದೆ ಅಂತಂದರೆ ಅದನ್ನು ಏನಂತ ಕರೀತಾರೆ, ಅದನ್ನು ಅನ್ಬೌಂಡೆಡ್ ಸಿಸ್ಟಮ್ ಅಥವಾ ಏನಂತ ಕರೀತಾರೆ, ಅನ್ಸ್ಟೇಬಲ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಏನಿಲ್ಲ, ಜಸ್ಟ್ ನೀನು ಏನು ನೋಡಬೇಕು, ಜಸ್ಟ್ ಆಂಪ್ಲಿಟ್ಯೂಡ್ ನೋಡಬೇಕು. ಫಾರ್ ಎಕ್ಸಾಂಪಲ್ ನೀನು ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಸೊ y ಆಫ್ ಟಿ ಈಸ್ ಈಕ್ವಲ್ ಟು 1/t ಇಂಟು ಎಕ್ಸ್ ಆಫ್ ಟಿ ಇದೆ ಅಂತ ತಿಳ್ಕೋಣ. ಸೊ ದೇರ್ಫೋರ್ ಎಟ್ y ಆಫ್ 0 ಏನಾಗ್ತಿದೆ, ಇನ್ಫಿನಿಟಿಗೆ ಹೋಗ್ತಿದೆ. 0 ಏನಾಗ್ತಿದೆ, ಇನ್ಫಿನಿಟಿಗೆ ಹೋಗ್ತಿದೆ. ಸೊ ದೇರ್ಫೋರ್ ದಿಸ್ ಈಸ್ ಅನ್ಬೌಂಡೆಡ್ ಸಿಸ್ಟಮ್. ಸೊ ಔಟ್ಪುಟ್ ಏನು ಬರ್ತಿದೆ, ಔಟ್ಪುಟ್ ಅನ್ಬೌಂಡೆಡ್ ಬರ್ತಿದೆ. ಸೊ ಏನಾಗ್ತಿದೆ, ದಿಸ್ ಈಸ್ ಅನ್ಸ್ಟೇಬಲ್ ಸಿಸ್ಟಮ್. ಸೊ ದೇರ್ಫೋರ್ ನಾವೇನು ನೋಡಿದರೆ ಸಾಕು, ಇಷ್ಟು ನೋಡಿದರೆ ಸಾಕು. ಜಸ್ಟ್ ಏನು ನೋಡಬೇಕು, ಆಂಪ್ಲಿಟ್ಯೂಡ್ ಏನಾಗ್ತಿರ್ಬೇಕು, ಆಂಪ್ಲಿಟ್ಯೂಡ್ ಇನ್ಫಿನಿಟಿ ಹೋಗ್ತಿದೆ ಅಂತಂದರೆ ದಟ್ ಈಸ್ ಅನ್ಸ್ಟೇಬಲ್ ಸಿಸ್ಟಮ್. ಫೈನೈಟ್ ಇದೆ ಅಂತಂದರೆ ಇಟ್ ವಿಲ್ ಬಿ ಸ್ಟೇಬಲ್ ಸಿಸ್ಟಮ್. ಸೊ ದೇರ್ಫೋರ್ ಇದರಲ್ಲಿ ಜಾಸ್ತಿ ಏನು ಹೇಳೋಕ್ಕಿಲ್ಲ. ಸೊ ದೇರ್ಫೋರ್ ಇಷ್ಟೇ ಇರೋದು. ಸೊ ದೇರ್ಫೋರ್ ನೆಕ್ಸ್ಟ್ ಏನು ನೋಡೋಣ. ನೆಕ್ಸ್ಟ್ ಒನ್, ಲಾಸ್ಟ್ ಒನ್ ಏನು, ಇನ್ವರ್ಟಿಬಲ್ ಆ್ಯಂಡ್ ನಾನ್ ಇನ್ವರ್ಟಿಬಲ್ ಸಿಸ್ಟಮ್. ನೆಕ್ಸ್ಟ್ ಒನ್ ಏನಿದೆ. ಸೊ ದೇರ್ಫೋರ್ 6th ಒನ್ ಅಲ್ಲ. ಸೊ ಇನ್ವರ್ಟಿಬಲ್ ಆ್ಯಂಡ್
ನಾನ್ ಇನ್ವರ್ಟಿಬಲ್ ಸಿಸ್ಟಮ್ ಅಂತ ತಿಳ್ಕೊಳ್ಳೋಣ. ಓಕೆನಾ. ಸೊ ದೇರ್ಫೋರ್ ಇನ್ವರ್ಟಿಬಲ್ ನಾನ್ ಇನ್ವರ್ಟಿಬಲ್ ಸಿಸ್ಟಮ್. ಸೊ ಏನು ಮಾಡೋಣ, ಸೊ ದೇರ್ಫೋರ್ ನನ್ನ ಹತ್ರ ಒಂದು ಸಿಸ್ಟಮ್ ಇದೆ. ಓಕೆನಾ. ಸಿಸ್ಟಮ್ ಏನು ಮಾಡ್ತಿದೆ ಗುರು, ಸಿಸ್ಟಮ್ ಎಕ್ಸ್ ಆಫ್ ಟಿ ಕೊಟ್ಟರೆ ವೈ ಆಫ್ ಟಿ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ದೇರ್ಫೋರ್ ಇನ್ವರ್ಟಿಬಲ್ ನಾನ್ ಇನ್ವರ್ಟಿಬಲ್ ಸಿಸ್ಟಮ್ ಏನು ಹೇಳುತ್ತೆ, ಸೊ ದೇರ್ಫೋರ್ ಇಫ್ ವಿ ಕ್ಯಾನ್ ಎಕ್ಸ್ಟ್ರಾಕ್ಟ್ every information of input from output, then the system is said to be ಏನಾಗುತ್ತೆ, then the system is said to be invertible system. invert. So therefore ನಾನು ಅಥವಾ ಇನ್ವರ್ಟಿಬಲ್ ಸಿಸ್ಟಮ್, ಆರ್ ಏನು ಮಾಡ್ಬೋದು, ನಾನು ಔಟ್ಪುಟ್ ಇದೆ ನನ್ನ ಹತ್ರ, ಸೊ ದೇರ್ಫೋರ್ ನಾನು ಇನ್ಪುಟ್ ಫೈಂಡ್ ಮಾಡೋಕ್ಕಾಗುತ್ತೆ ಅಂತಂದರೆ ದಟ್ ಈಸ್ ಇನ್ವರ್ಟಿಬಲ್ ಸಿಸ್ಟಮ್. ಆರ್ ಇಫ್ ಐ ಕ್ಯಾನ್ ಫೈಂಡ್ ಇನ್ಪುಟ್ ಥ್ರೂ ದ ಹೆಲ್ಪ್ ಆಫ್ ಔಟ್ಪುಟ್, ದೆನ್ ದ ಸಿಸ್ಟಮ್ ಇಸ್ ಇನ್ವರ್ಟಿಬಲ್ ಸಿಸ್ಟಮ್ ಅಂತ. ಸೊ ಫಾರ್ ಇದು ಫೇಲ್ ಆಯ್ತು. ಸೊ ದೇರ್ಫೋರ್ ಏನು, ಇಫ್ ಇಟ್ ಡಸ್ ನಾಟ್, ಓಕೆನಾ. ಇಫ್ ಇಟ್ ಡಸ್ ನಾಟ್, ಸೊ ದೇರ್ಫೋರ್ ಇಫ್ ವಿ ಕ್ಯಾನಾಟ್, ಎಲ್ಸ್ ಇದಾಗಿಲ್ಲ ಅಂತಂದ್ರೇನು, ಎಲ್ಸ್ ಇಟ್ ಈಸ್ ನಾನ್ ಇನ್ವರ್ಟಿಬಲ್ ಸಿಸ್ಟಮ್. ಓಕೆನಾ. ಓಕೆ. ಸೊ ಏನು ಮಾಡೋಣ, ಸೊ ದೇರ್ಫೋರ್ ಇದು ಲಾಸ್ಟ್ ಆಗಿರೋದ್ರಿಂದ, ಸೊ ದೇರ್ಫೋರ್ ಏನು ಮಾಡೋಣ, ಇದ್ರ ಮೇಲೆ ಒಂದು 3 to 4 ಪ್ರಾಬ್ಲಮ್ಸ್ ನೋಡೋಣ ಯಾವ ರೀತಿ ಬರುತ್ತೆ, ಏನೇನಾಗಿರುತ್ತೆ ಅಂತ. ಓಕೆನಾ. ಸೊ ದೇರ್ಫೋರ್ ಫಸ್ಟ್ ಕ್ವಶನ್ ನೋಡೋದಾದರೆ ನೋಡಿದ್ರು ಏನಿದೆ, ಸೊ ವೈ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ಆಫ್ ಮಾಡ್ ಟಿ ಇದೆ ಅಂತ ತಿಳ್ಕೊಳ್ಳೋಣ. ಎಕ್ಸ್ ಆಫ್ ಮಾಡ್ ಟಿ ಇದೆ. ಸೊ ಫಾರ್ ಸಿಂಪಲ್ ಏನು ಮಾಡಬೇಕು, ವೈ ಆಫ್ 0 ಫೈನ್ ಮಾಡಿದ್ರು. ವೈ ಆಫ್ 0 ಇಸ್ ಈಕ್ವಲ್ ಟು ಎಕ್ಸ್ ಆಫ್ 0, ವೈ ಆಫ್ 1 ಇಸ್ ಈಕ್ವಲ್ ಟು ಎಕ್ಸ್ ಆಫ್ 1. ಸೊ ವೈ ಆಫ್ -1 ಇಸ್ ಈಕ್ವಲ್ ಟು ಮಾಡಿರೋದ್ರಿಂದ ಏನಾಗುತ್ತೆ, ಎಕ್ಸ್ ಆಫ್ 1 ಆಗುತ್ತೆ. ಸೊ ನಾನು ಇಲ್ಲಿ ಏನು ನೋಡ್ತಿರ್ಬೋದು ಅಂತಂದರೆ, ಸೊ ಐ ಡೋಂಟ್ ಹ್ಯಾವ್ ವ್ಯಾಲ್ಯೂಸ್ ಫಾರ್ ಏನಿಲ್ಲ. ಸೊ ನನಗೆ ಪಾಸಿಟಿವ್ಗೆ ಏನು ಮಾಡ್ತಿದೆ, ವೈ ಆಫ್ 1 ಬರ್ತಿದೆ. ಸೊ ನಾನು ಎಕ್ಸ್ ಆಫ್ 1 ಕೊಟ್ಟರು, ಸೊ ಏನು ಬರ್ತಿದೆ, ಸೊ ದೇರ್ಫೋರ್ ಎಕ್ಸ್ ಆಫ್ 1ಗೆ ಕೂಡ ವೈ ಆಫ್ -1 ಬರ್ತಿದೆ. ಸೊ ದೇರ್ಫೋರ್ ನನಗೇನಿಲ್ಲ, ಸೊ ದೇರ್ಫೋರ್ ಎಕ್ಸ್ ಆಫ್ -1 ಇನ್ಫಾರ್ಮೇಷನ್ ನನಗೆಲ್ಲೂ ಸಿಗಲ್ಲ. ಓಕೆನಾ. ಎಕ್ಸ್ ಆಫ್ ನೆಗೆಟಿವ್, ಸೊ ಐ ಡೋಂಟ್ ಹ್ಯಾವ್ ವ್ಯಾಲ್ಯೂಸ್ ಫಾರ್ ನೆಗೆಟಿವ್ ಇನ್ಪುಟ್ಸಿಗೆ ನನಗೆ ಯಾವುದೇ ರೀತಿ ವ್ಯಾಲ್ಯೂಸ್ ಸಿಗಲ್ಲ. ಓಕೆನಾ. ಸೊ ಇದು ಏನು ಅನ್ಬೋದು, ಸೊ ಇಟ್ ಈಸ್ ನಾನ್ ಇನ್ವರ್ಟಿಬಲ್ ಅಂತ ಹೇಳ್ಬೋದು. ಸೊ ಏನು, ಸೊ ದೇರ್ಫೋರ್ ಇಟ್ ಈಸ್ ನಾನ್ ಇನ್ವರ್ಟಿಬಲ್. ಓಕೆನಾ. ನೆಕ್ಸ್ಟ್ ಏನು ನೋಡೋದಾದರೆ, ಸೊ ದೇರ್ಫೋರ್ ವೈ ಆಫ್ ಟಿ ಈಸ್ ಈಕ್ವಲ್ ಟು ಮಾಡ್ ಆಫ್ ಎಕ್ಸ್ ಆಫ್ ಟಿ. ಸೊ ಏನು ಹೇಳುತ್ತೆ ಅಂತಂದರೆ, ವೈ ಆಫ್ 0 ಈಸ್ ಈಕ್ವಲ್ ಟು ಏನು ಬರುತ್ತೆ, ಎಕ್ಸ್ ಆಫ್ 0 ಬರುತ್ತೆ. ಓಕೆನಾ. ಓಕೆನಾ. ಸೊ ಇಟ್ ಆಸ್ ವೈ ಆಫ್ ಎಕ್ಸ್ ಆಫ್ 0 ಈಸ್ ಈಕ್ವಲ್ ಟು ಏನು ಅನ್ಕೊಳ್ಳೋಣ, ಎಕ್ಸ್ ಆಫ್ 0 ಈಸ್ ಈಕ್ವಲ್ ಟು 5 ಅಂದ್ಕೊಂಡ್ರೆ ವೈ ಆಫ್ 0 ಏನು ಬರ್ತಿದೆ, ಸೊ ದೇರ್ಫೋರ್ ಏನು ಬರುತ್ತೆ, ಏನು ಬರುತ್ತೆ, 5 ಬರುತ್ತೆ. ಸಪೋಸ್ ಎಕ್ಸ್ ಆಫ್ 1 ಏನು ಬರ್ತಿದೆ, -5 ಬರುತ್ತೆ ಅಂದ್ಕೊಂಡ್ರೆ ವೈ ಆಫ್ 1 ಕೂಡ ಏನು ಬರ್ತಿದೆ, 5 ಬರುತ್ತೆ. ಸೊ ದೇರ್ಫೋರ್ ನಾನು ಇನ್ಪುಟ್ ಕೊಡ್ತಿದ್ರೆ ಎಕ್ಸ್ ಆಫ್ 1 ವ್ಯಾಲ್ಯೂ ನಾನು -5 ಅಂತ ಇನ್ಪುಟ್ ಕೊಡ್ತೀನಿ ಅಂತಂದರೆ ವೈ ಆಫ್. ಸೊ ದೇರ್ಫೋರ್ ಏನು ನನಗೆ ಇಲ್ಲಿ ಕೂಡ ಏನಾಗ್ತಿದೆ, ನೆಗೆಟಿವ್ ವ್ಯಾಲ್ಯೂಸಿಗೆ ನನಗೇನು ಸಿಗ್ತಿಲ್ಲ, ಔಟ್ಪುಟ್ ಸಿಗ್ತಿಲ್ಲ. ಸೊ ದೇರ್ಫೋರ್ ಇದೇನಾಗುತ್ತೆ, ಇಲ್ಲಿ ಎವ್ರಿ ಇನ್ಫಾರ್ಮೇಷನ್ ಇಲ್ಲ. ಸೊ ದೇರ್ಫೋರ್ ಇಟ್ ಈಸ್ ನಾನ್ ಇನ್ವರ್ಟಿಬಲ್. ಓಕೆನಾ. ಓಕೆ. ಸೊ ಇನ್ವರ್ಟಿಬಲ್ ಒಂದು ಕ್ವಶನ್ ತೊಗೊಳ್ಳೋಣ. ಸೊ ಏನು, ಸೊ ದೇರ್ಫೋರ್ ವೈ ಆಫ್ ಟಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ ಟಿ ಪ್ಲಸ್ 5. ಸೊ ವೈ ಆಫ್ 0 ಕೊಟ್ಟರೆ ಏನು ಬರುತ್ತೆ, ಎಕ್ಸ್ ಆಫ್ 0 ಪ್ಲಸ್ 5 ಬರ್ತಿದೆ. ವೈ ಆಫ್